ಹಾಯ್ ಹಲೋ ನಮಸ್ತೆ. ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಕಂಟಿನ್ಯೂಟಿ ಚಾಪ್ಟರ್ ಒಳಗ ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರ ಫಸ್ಟ್ ಇಲ್ಲೇ ನಿಮ್ಗೆ ಇಂಟ್ರೊಡಕ್ಷನ್ ಮತ್ತೆ ಕಾನ್ಸೆಪ್ಟ್ ಬಿಲ್ಡಿಂಗ್ ಇರ್ತೈತಿ. ನೆಕ್ಸ್ಟ್ ಏನಿರುತ್ತಪ್ಪ ಅಂತ ಹೇಳಿದ್ರೆ ಸಮ್ ಬೇಸಿಕ್ ಎಕ್ಸಾಂಪಲ್ಸ್ ಅಂಡ್ ಸಾಲ್ವಿಂಗ್ ಕ್ವಶನ್ಸ್ ಆಫ್ ಪ್ರಿವಿಯಸ್ ಇಯರ್ NDA SSR ಮತ್ತೆ ಎಕ್ಸ್ ಗ್ರೂಪ್ ಒಳಗೆ ಬಂದಂತ ಕ್ವಶನ್ ಗಳನ್ನು ಸಾಲ್ವ್ ಮಾಡಿ ವಾಟ್ ಐಲ್ ಡು ಐ ಜಸ್ಟ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸರಿನಾ? ಓಕೆ, ನೆಕ್ಸ್ಟ್ ನೋಡ್ರಿ. ಕಂಟಿನ್ಯೂಟಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರ ಜಸ್ಟ್ ಸಿಂಪಲ್ ಆಗಿ ಹೇಳ್ತೇನೆ ನಿಮ್ಗೆ. ಒಂದ್ ಯಾವ್ದಾದ್ರು ಫಂಕ್ಷನ್ ಐತೆ ಅಂತ ತಿಳ್ಕೊರಿ, ಅದ್ರದ್ದು ಗ್ರಾಫ್ ಎಲ್ಲೂ ಡಿಸ್ಕಂಟಿನ್ಯೂಸ್ ಇರಬಾರ್ದು. ಓಕೆ, ಹಿಂಗ್ ಸ್ಟ್ರೇಟ್ ಇದು ನೋಡ್ರಿ, ಇದು ಹೆಂಗೈತಿ ಕಂಟಿನ್ಯೂಸ್ ಐತಿ, ಎಲ್ಲೂ ಡಿಸ್ಕನೆಕ್ಟ್ ಇಲ್ಲ. ಓಕೆನಾ? ಓಕೆ, ಎಲ್ಲೂ ಡಿಸ್ಕನೆಕ್ಟ್ ಇಲ್ಲ. ಸೊ ಅವಾಗ ನಾನು ಫಂಕ್ಷನ್ ಏನಂತ ಹೇಳ್ಬೋದು, ನಾನು ಆ ಫಂಕ್ಷನ್ ನ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಇನ್ ಕೇಸ್ ಎಲ್ಲಾದ್ರೂ ಫಂಕ್ಷನ್ ಈ ಟೈಪ್ ಎಲ್ಲಾದ್ರೂ ಡಿಸ್ಕಂಟಿನ್ಯೂ ಇದ್ರ, ಓಕೆ, ಈ ಟೈಪ್ ಎಲ್ಲಾದ್ರೂ ಫಂಕ್ಷನ್ ಡಿಸ್ಕಂಟಿನ್ಯೂ ಐತಿ ನೋಡ್ರಿ, ಈ ಫಂಕ್ಷನ್ ಇಲ್ಲಿ ಹಿಂಗ್ ಬರ್ತೈತಿ, ಹಿಂಗ್ ಬಿಹೇವ್ ಆಗಿ ಹಿಂಗ್ ಹೋಗ್ತೈತಿ. ಓಕೆ, ಇಲ್ಲಿ ಏನಾಗುತ್ತೆ, ಕನೆಕ್ಷನ್ ಇಲ್ಲ. ಸೊ ಇಲ್ಲೇ ಡಿಸ್ಕನೆಕ್ಟ್ ಆಗ್ಬಿಟ್ಟು ಫಂಕ್ಷನ್ಸ್. ಸೊ ಈ ತರ ಏನಾದ್ರು ಫಂಕ್ಷನ್ ಡಿಸ್ಕನೆಕ್ಟ್ ಇದ್ರೆ ಎಸ್, ಆ ಫಂಕ್ಷನ್ ಏನಂತ ಹೇಳ್ಬೋದು, ದ ಫಂಕ್ಷನ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಇದು ಬಹಳ ಸಿಂಪಲ್ ಮೀನಿಂಗ್ ಕಂಟಿನ್ಯೂಟಿ ಇದು. ಸರಿನಾ? ಬಟ್ ಹಿಂಗ ನಾವು ಲೆಕ್ಕ ಬಿಡ್ಸಕ್ ಆಗುದಿಲ್ಲ, ಯಾಕಂದ್ರ ನಾವು ಲೆಕ್ಕನ ಮ್ಯಾಥಮೆಟಿಕಲಿ ಬಿಡಿಸ್ಬೇಕಾಗತ್ತ. ಸೊ ಅದಕ್ಕೆ ಇದು ಮ್ಯಾಥಮೆಟಿಕಲ್ ಡೆಫಿನೇಷನ್. ಇಫ್ ಅ ಫಂಕ್ಷನ್ ಇಸ್ ಟು ಬಿ ಕಂಟಿನ್ಯೂಸ್ ದೆನ್ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಡೆಫಿನೇಷನ್ ಆಫ್ ದಟ್ ಕಂಟಿನ್ಯೂಟಿ. ಸರಿನಾ? ಏನ್ ಹೇಳ್ತೈತಪ್ಪ ಇದು ಎಂಟೈರ್ ಥಿಂಗ್. ಫಸ್ಟ್ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ, ಇಲ್ಲ ನೋಟ್ಸ್ ಮಾಡ್ಕೊಂಡಿದ್ರ ಬ್ರೌಸ್ ಮಾಡಿ ನೋಟ್ಸ್ ಮಾಡ್ಕೋರಿ. ಸರಿನಾ? ಇಲ್ಲಿ ನೋಡ್ರಿ, ನಾನು ಬಹಳ ಸಿಂಪಲ್ ಆಗಿ ತಿಳಿಸ್ತೇನೆ ನಿಮ್ಗೆ. ಇಫ್ ಇದಂದ್ರೆ ಏನ್ ಹೇಳ್ರಿ, ಇದು ನಾವು ಆಲ್ರೆಡಿ ಕಲ್ತಿದ್ವಿ ಪಾರ್ಟ್ 1 ಒಳಗ. ಇಫ್ ನಾ ಏನಾದ್ರು A+ ಅಂತ ಬರ್ದೆ ಅಂದ್ರೆ ಅದೇನಾಗತ್ತ, RHL ಆಗುತ್ತಾ, ಅದೇನಾಗತ್ತ RHL ಆಗುತ್ತಾ. ಓಕೆ, ಸಿಮಿಲರ್ಲಿ ಇದೇನು LHL. ಓಕೆ, ಇನ್ನು ಇದೇನು F(a). ಓಕೆ, ಸೊ ಇನ್ ಕೇಸ್ ನಿಮ್ಗೆ ಯಾವ್ದಾದ್ರು ಒಂದು ಫಂಕ್ಷನ್ ಕೊಟ್ಟಿರ್ತಾರೆ ಅನ್ಕೋರಿ, y = f(x), ಅದ್ರದ್ದು LHL ಅದ್ರದ್ದು RHL ಎರಡೂ ಸೇಮ್ ಇದ್ದು ಮತ್ತೆ ಅದ್ರದ್ದು f(a) ಸೇಮ್ ಇತ್ತಂದ್ರ ಅಂಡ್ ಇವು ಮೂರು ಡೆಫಿನೆಟ್ ವ್ಯಾಲ್ಯೂ ಇದ್ವಂದ್ರ, ಓಕೆ, ಇವು ಮೂರು ಒಂದು ಡೆಫಿನೆಟ್ ವ್ಯಾಲ್ಯೂ ಇದ್ದಂದ್ರ ಎಸ್, ಐ ಕ್ಯಾನ್ ಸೇ ದಟ್ ಫಂಕ್ಷನ್ ಆಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಸರಿನಾ? ಇದು ಡೆಫಿನೇಷನ್ ಹೇಳಾಗ್ತೈತಿ. ಸರ್, ಇದನ್ನ ಸ್ವಲ್ಪ ಇಲಾಬ್ರೇಟ್ ಮಾಡಿ ನಾವೇನ್ ಮಾಡ್ಕೊಳ್ಳೋಣ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ, ಇಫ್ ನಿಮ್ಗೆ ಏನಾದ್ರು ಕೇಳಿದ ಅಂತ ತಿಳ್ಕೊರಿ, ವೆದರ್ ಚೆಕ್ ದಟ್ ಫಂಕ್ಷನ್ ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಅಟ್ x = a ಐತೆ ಇಲ್ಲೋ ಅಂತ ಹೇಳಿ. ಸರಿನಾ? ಸೊ ಹೆಂಗಪ್ಪ, ಏನು LHL ಮೀನಿಂಗ್ ಏನು, RHL ಅಂದ್ರೆ ಮೀನಿಂಗ್ ಏನು, ಸ್ವಲ್ಪ ನೋಡ್ರಿ, ಸ್ವಲ್ಪ ಇಲಾಬ್ರೇಟ್ ಮಾಡಕ್ ಹೇಳಕ್ ಟ್ರೈ ಮಾಡ್ತೀನಿ. ಗ್ರಾಫಿಕಲಿ ಏನಾಗತ್ತಪ್ಪ LHL ಅಂತ ಹೇಳಿದ್ರ, ಇಟ್ ಈಸ್ ದ ವ್ಯಾಲ್ಯೂ, ಈ ಫಂಕ್ಷನ್ ಅದ ವ್ಯಾಲ್ಯೂ, ಈ ನೆಕ್ಸ್ಟ್ ಈ x ಬಾಜು ಏನ್ ವ್ಯಾಲ್ಯೂ ಇರುತ್ತಲ್ಲ ಅದೇ ಏನಾಗತ್ತಪ್ಪ ಅಂತ ಹೇಳಿದ್ರೆ LHL ಆಗಿರ್ತೈತಿ ನಿಂದು. ಅದೇ ಇದು ನೆಕ್ಸ್ಟ್ ರೈಟ್ ಸೈಡ್ ನಾಗ ಏನ್ ಇದ್ರದ್ದು ಏದ್ ವ್ಯಾಲ್ಯೂ ಇದು f(x) ವ್ಯಾಲ್ಯೂ ಏನಿರುತ್ತಲ್ಲ, ಸೊ ಅದೇನಾಗಿರ್ತೈತಿ ನಮ್ದು RHL ಆಗಿರ್ತೈತಿ. ಇದು ಏನಾಗುತ್ತೆ, LHL ನಿಮ್ದು RHL ಗ್ರಾಫಿಕಲ್ ಮೀನಿಂಗ್ ಆಗಿರ್ತೈತಿ. ಸರಿ, ಇನ್ ಕೇಸ್ ನಾನು ನಿಮ್ಗೆ ಇನ್ನೊಂದು ಟೈಪ್ ನಾಗ ಹೇಳ್ಬೇಕು ಅಂತ ಹೇಳಿದ್ರ, LHL ಅಂದ್ರ, ಓಕೆ, ನಾನು ಏನಾದ್ರು ಲಿಮಿಟ್ ಆಸ್ x → a - f(x) ಅಂತ ಬರ್ದಂದ್ರ, ನಾನು ಇಲ್ಲಿ ಒಂದು ಫಂಕ್ಷನ್ y = f(x) ಏನಿತ್ತಲ್ಲ ಆ ಫಂಕ್ಷನ್ ಕಂಟಿನ್ಯೂಟಿನ, ಓಕೆ, ಚೆಕ್ ಮಾಡಾಕ್ತೀನಿ ಫಾರ್ ದ ವ್ಯಾಲ್ಯೂಸ್ ಆಫ್ ವಿಚ್ ಆರ್ ಲೆಸ್ ದೆನ್ a. ಓಕೆ, ಹಿಂಗ ಬರ್ದಂದ್ರೆ ಏನ, ನಾನು ಆ ಫಂಕ್ಷನ್ ಕಂಟಿನ್ಯೂಟಿನ ಚೆಕ್ ಮಾಡಾಕತ್ತೀನಿ ಫಾರ್ ದ ವ್ಯಾಲ್ಯೂಸ್ ವಿಚ್ ಆರ್ ಲೆಸ್ ದೆನ್ a ಅಂದಂಗ. ಸಿಮಿಲರ್ಲಿ ಇನ್ ಕೇಸ್ ಲಿಮಿಟ್ ಆಸ್ x → a+ ಅಂತ ಕೊಟ್ಟಿದ್ರ, ನಾನು ಆ ಫಂಕ್ಷನ್ ಕಂಟಿನ್ಯೂಟಿನ ಚೆಕ್ ಮಾಡಾಕ್ತೀನಿ ಫಾರ್ ದ ವ್ಯಾಲ್ಯೂಸ್ ವಿಚ್ ಆರ್ ಗ್ರೇಟರ್ ದೆನ್ a ಅಂದಂಗ. ಸರಿನಾ? ತಿಳಿಯಾತೈತಿ? ಅಂದ್ರ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಫಂಕ್ಷನ್ ಕಂಟಿನ್ಯೂಸ್ ಐತೋ ಇಲ್ಲೋ, ರೈಟ್ ಹ್ಯಾಂಡ್ ಸೈಡ್ ಇಂದ ಫಂಕ್ಷನ್ ಕಂಟಿನ್ಯೂಸ್ ಐತೋ ಇಲ್ಲೋ ಅಂತ ಏನ್ ಮಾಡಾಕತ್ತೀನಿ, ನಾನು ಚೆಕ್ ಮಾಡಾಕತ್ತೀನಿ. ಸರಿನಾ? ಸೊ ನಾ ಡಿಸಿಷನ್ ಯಾವಾಗ ತಗೊಂತೀನಿ, ಅದು ಚೆಕ್ ಮಾಡಿದಾದ್ಮೇಲೆ ಫಂಕ್ಷನ್ ಕಂಟಿನ್ಯೂಸ್ ಐತೆ ಇಲ್ಲ ಅಂತೇಳಿ ಇವೆರಡು ಸೇಮ್ ವ್ಯಾಲ್ಯೂ ಬರಬೇಕು. ಓಕೆನಾ? LHL ಮತ್ತು RHL ಸೇಮ್ ಬರ್ಬೇಕು. ಜೊತೆಗೆ ನಾನು ಈ f(x) ಒಳಗ ಈ a ವ್ಯಾಲ್ಯೂ ಹಾಕಿದಾಗ ಆ ವ್ಯಾಲ್ಯೂ ಸಹ ಏನ್ ಬರ್ಬೇಕು, ಇವು ಎರಡಕ್ಕೂ ಈಕ್ವಲ್ ಆಗಿರ್ಬೇಕು. ಅವಾಗ ನಾನು ಏನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಎಸ್, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಸಿಮಿಲರ್ಲಿ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೋರಿ, ಇವು ಮೂರು ವ್ಯಾಲ್ಯೂ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿರ್ಬೇಕು. ಓಕೆ, ಡೆಫಿನೆಟ್ ಆಗಿರ್ಬೇಕು ಅಂಡ್ ಈಕ್ವಲ್ ಆಗಿರ್ಬೇಕು. ಅವಾಗ ಮಾತ್ರ ನಾನು ಏನಂತ ಹೇಳ್ಬೋದು, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಸರಿನಾ? ಓಕೆ, ನಮ್ಗೆ ಗೊತ್ತಾದ ಫಂಕ್ಷನ್ ಕಂಟಿನ್ಯೂಸ್ ಇರ್ಬೇಕಂದ್ರೆ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ LHL ಮಸ್ಟ್ ಬಿ ಈಕ್ವಲ್ ಟು RHL, RHL ಮಸ್ಟ್ ಬಿ ಈಕ್ವಲ್ಸ್ ಟು f(a) ಅಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಡೆಫಿನೆಟ್ ವ್ಯಾಲ್ಯೂ ಅಂತ ಗೊತ್ತಾತ. ಸರಿ, ಈಗ ನಾನೇನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ ಕೆಲವೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಅದಾವ. ಓಕೆ, ಈ ಗ್ರಾಫ್ ಇಲ್ಲೇ ಕಂಟಿನ್ಯೂಸ್ ಐತಿ, ಈ ಗ್ರಾಫ್ ಇಲ್ಲೇ ಡಿಸ್ಕಂಟಿನ್ಯೂಸ್ ಐತಿ ಅಂತ ಹೇಳಿ ನಮ್ಗೆ ಕೆಲವೊಂದು ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಗೊತ್ತದಾವ.
ಸೊ ಅವ್ನ ಏನ್ ಮಾಡ್ತೇನಪ್ಪ ಅಂತ ಹೇಳಿದ್ರೆ ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬರೀ ಇಷ್ಟೇ ಪಾಯಿಂಟ್ಸ್ ನಾಗ ಏನ್ ಮಾಡಿದಾನ ಅಂತ ಹೇಳಿದ್ರೆ ನಿಮ್ಗೆ ಒಂದು ಮಾರ್ಕ್ಸ್ ಕೇಳ್ಕೊಂಡಿದ್ದಾನೆ 2018, 19 NDA ಎಕ್ಸಾಮ್ಸ್ ಒಳಗೆ ಏನ್ ಮಾಡಿದಾನಪ್ಪ ಅಂತ ಹೇಳಿದ್ರೆ ಜಸ್ಟ್ ಇವೇ ರಿಸಲ್ಟ್ಸ್ ಮ್ಯಾಗ ಎಕ್ಸಾಮ್ ಒಳಗೆ ಕ್ವಶನ್ ಕೇಳ್ಕೊಂಡಿದ್ದಾನೆ. ಸರಿ, ಐ ಮೇಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್. ಓಕೆ, ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೋರಿ. ಓಕೆ, ಸೊ ಇಲ್ಲಿ ನೋಡ್ರಿ, ಸೊ ಆ ಸ್ಟೇಟ್ಮೆಂಟ್ ಮೀನಿಂಗ್ ನಾವು ಏನ್ ಮಾಡೋಣ ಗ್ರಾಫಿಕಲ್ಲಿ ತಿಳ್ಕೊಳ್ಳಾಗ ಟ್ರೈ ಮಾಡೋಣ. ಸರಿನಾ, ಫಸ್ಟ್ ಇಲ್ಲೆಲ್ಲ ನಾನು ಏನ್ ಮಾಡಿದೀನಿ, ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದ್ದ ಗ್ರಾಫ್ಸ್ ನ ಇಲ್ಲಿ ಪ್ಲಾಟ್ ಮಾಡಿದೀನಿ. ಸರಿ, ನೋಡ್ರಿ sin x ಬಗ್ಗೆ ಸ್ಟಡಿ ಮಾಡೋಣ ಫಸ್ಟ್. ಓಕೆ, sin x ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಕೇಳಿದ ಅಂತ ತಿಳ್ಕೊರಿ. ಓಕೆ, ಈ ವ್ಯಾಲ್ಯೂಸ್ ಯಾವ ವ್ಯಾಲ್ಯೂಸ್ ಯಾವಕ್ಕಪ್ಪ ಅಂತ ಹೇಳಿದ್ರ ಫ್ರಮ್ -∞ ಟು +∞ ಏನಿರ್ತಪ್ಪ ಅಂತ ಹೇಳಿದ್ರ ಈ sin x ಏನಿರ್ತಪ್ಪ ಅಂತ ಹೇಳಿದ್ರ ಕಂಟಿನ್ಯೂಸ್ ಇರುತ್ತೆ. ನೀವು ಯಾವ್ದಾದ್ರು ಓಕೆ ಎಕ್ಸ್ ವ್ಯಾಲ್ಯೂ ಫ್ರಮ್ -∞ ಟು ∞ ಯಾವ್ದಾದ್ರು ವ್ಯಾಲ್ಯೂ ಈ ಸೈನ್ ಫಂಕ್ಷನ್ ಒಳಗೆ ಹಾಕೋರಿ. ಓಕೆ, ಅವಾಗ ನಮ್ಗೊಂದು ಡೆಫಿನೆಟ್ ವ್ಯಾಲ್ಯೂ ಬರುತ್ತೆ. ದಟ್ಸ್ ವೈ ದಟ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ನೀವು ಈ ಗ್ರಾಫಿಕಲಿ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಈ ಸೈನ್ ಫಂಕ್ಷನ್ ಎಲ್ಲೂ ಡಿಸ್ಕಂಟಿನ್ಯೂಸ್ ಇಲ್ಲ, ಸ್ಟ್ರೇಟ್ ಹಿಂಗ್ ಒಂದ ಲೈನ್ ಐತಿ, ಒಂದ ಸ್ಟ್ರೆಚ್ ಒಳಗೆ ಒಂದ ಲೈನ್ ಐತಿ. ದಟ್ಸ್ ವೈ ದಟ್ ಸೈನ್ ಫಂಕ್ಷನ್ ಈಸ್ continuous throughout -∞ to +∞. ಓಕೆ, ಇದು ಏನಾಗುತ್ತೆ ಸೈನ್ ಫಂಕ್ಷನ್ ಅಂದ್ರೆ ಡೊಮೇನ್ ಆಗುತ್ತೆ. ಓಕೆ, ಡೊಮೇನ್ ಅಂದ್ರೆ ಏನ ಎಕ್ಸ್ ವ್ಯಾಲ್ಯೂಸ್, ಡೊಮೇನ್ ಅಂದ್ರೆ ಏನ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂದಂಗ. ಓಕೆ, ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಕೇಳ್ದಂಗ. ಓಕೆ, ಡೊಮೇನ್ ಅಂದ್ರೆ ಗೊತ್ತಿರಲಿ, ಇಟ್ಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಸಿಮಿಲರ್ಲಿ ನಾನು cos x ಇದ್ದ ಡೊಮೇನ್ ಕೇಳಿದಂದ್ರೆ ಫಾರ್ ವಿಚ್ ವ್ಯಾಲ್ಯೂಸ್ ಫಾರ್ ಅಟ್ ವಾಟ್ ಡೊಮೇನ್ ದ cos x ಇಸ್ ಕಂಟಿನ್ಯೂಸ್ ಐತಿ ಅಂತ ಕೇಳಿದಂದ್ರೆ ಡೊಮೇನ್ ಅಂದ್ರೆ ಏನ ಎಕ್ಸ್ ವ್ಯಾಲ್ಯೂಸ್. ಓಕೆ, ಆ ಎಕ್ಸ್ ವ್ಯಾಲ್ಯೂಸ್ ಯಾವ ಇರ್ತಾವಪ್ಪ ಅಂತ ಹೇಳಿದ್ರೆ ಸಿಮಿಲರ್ಲಿ ಅದು ಏನಿರ್ತದೆ -∞ ಇಂದ ∞ ವರೆಗೂ ಏನಿರ್ತದಪ್ಪ ಅಂತ ಹೇಳಿದ್ರೆ cos x ಥ್ರೂಔಟ್ ಕಂಟಿನ್ಯೂಸ್ ಇರ್ತದೆ. ಓಕೆ, ನೀವು ಯಾವ್ದಾದ್ರು ಎಕ್ಸ್ ವ್ಯಾಲ್ಯೂ ಹಾಕೋ. ಓಕೆ, ಇಲ್ಲಿ ಇರುವಂತ ಯಾವ್ದಾದ್ರು ಎಕ್ಸ್ ವ್ಯಾಲ್ಯೂ ಹಾಕೋ, ನಮ್ಗೆ ಏನ್ ಬರ್ತೈತಿ cos x ಒಂದು ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಫಂಕ್ಷನ್ ಆಗಿ ಹೊರ ಹೊಮ್ತೈತಿ. ಸರಿನಾ, ಅದೇ ತರ ನಾನೀಗ tan x ನ ಎಲ್ಲಿ ಯಾವ ಡೊಮೇನ್ ಒಳಗೆ ಕಂಟಿನ್ಯೂಸ್ ಐತಿ ಅಂತ ಕೇಳಿದ್ರೆ ನೀವು ಒಂದು ಸ್ವಲ್ಪ ಗ್ರಾಫ್ ನೋಡ್ಬೇಕಾಗತ್ತ. ಓಕೆ, ಗ್ರಾಫ್ ಒಳಗೆ ನೋಡ್ರಿ, ಈ -π/2 π/2 ಇನ್ ಬಿಟ್ವೀನ್ ಗ್ರಾಫ್ ನೋಡಿದ್ರೆ ನನಗೆ ಏನ್ ತಿಳಿತೈತಿ, ಫುಲ್ ಕಂಟಿನ್ಯೂಸ್ ಐತಿ. ಓಕೆ, ಗ್ರಾಫ್ ಇನ್ ಬಿಟ್ವೀನ್. ಬಟ್ ಅದೇ ಅಟ್ π/2 ಏನಾಗುತ್ತೆ, tan π/2 ಏನಪ್ಪಾ, ಓಕೆ tan π/2 is infinite. ಓಕೆ, ಸಿಮಿಲರ್ಲಿ tan -π/2 ಇಟ್ ಇಸ್ ಆಲ್ಸೋ ಇನ್ಫಿನಿಟ್. ಓಕೆ, ಇನ್ಫಿನಿಟ್ ಇದ್ರೆ ನಾಟ್ ಡಿಫೈನ್. ಸೊ ಗ್ರಾಫ್ ಏನಿರ್ತಲ್ಲೇ ಡಿಸ್ಕಂಟಿನ್ಯೂಸ್ ಇರ್ತೈತಿ. ಓಕೆ, ಅಟ್ -π/2 ಅಂಡ್ π/2 ನಾಟ್ ಡಿಫೈನ್ ಇದ್ರೆ ಗ್ರಾಫ್ ಏನಿರ್ತ ಡಿಸ್ಕಂಟಿನ್ಯೂಸ್ ಇರುತ್ತೆ. ದಟ್ಸ್ ವೈ tan x ಇದ್ದ ಡೊಮೇನ್ ಏನಪ್ಪಾ ಅಂತ ಕೇಳಿದ್ರ ದ ಡೊಮೇನ್ ಇಸ್ ಗೋಯಿಂಗ್ ಟು ಬಿ ಇನ್ ಬಿಟ್ವೀನ್ -π/2 ಟು π/2. ಓಕೆ, ಇದನ್ನ ನಾನು ನಿಮ್ಗೆ ಏನಾದ್ರು ಜನರಲೈಸ್ ಮಾಡಿ ಹೇಳ್ಬೇಕಂತ ಹೇಳಿದ್ರ tan x is continuous in between the odd multiples of π/2 ಅಂತ ನಾನು ಏನ್ ಮಾಡ್ಬೋದು ಹೇಳ್ಬೋದು. ಸಿಮಿಲರ್ಲಿ ನೀವೇನ್ ಮಾಡ್ರಿ, cos x ಯಾವ cosec x, sec x ಮತ್ತೆ cot x ಇದು ಯಾವ ಡೊಮೇನ್ ಒಳಗ ಕಂಟಿನ್ಯೂಸ್ ಐತಿ ಅಂತ ಹೇಳಿ ನನಗೆ ನೀವು ಕಮೆಂಟ್ ಮಾಡಿ ಏನ್ ಮಾಡ್ರಿ ಹೇಳ್ರಿ. ಸರಿನಾ, ಅದೇ ತರ ನಾನು ಲಾಗ್ ಎಕ್ಸ್ ಸ್ವಲ್ಪ ಗ್ರಾಫ್ ನ ಅಬ್ಸರ್ವ್ ಮಾಡ್ತೀನಿ. ಓಕೆ, ಲಾಗ್ ಎಕ್ಸ್ ಗ್ರಾಫ್ ನೋಡ್ರಿ, ಹಿಂಗ್ ಕರೆಕ್ಟ್ ಆಗಿ ಬರ್ತೈತಿ, ಇಲ್ಲೆಲ್ಲ ಕಂಟಿನ್ಯೂಸ್ ಐತಿ ಲಾಗ್ ಎಕ್ಸ್. ಬಟ್ ಅಟ್ x = 0 ಏನಾಗುತ್ತೆ, ಲಾಗ್ ಎಕ್ಸ್ ಇನ್ಫಿನಿಟ್ ಆಗುತ್ತೆ. ವಿ ಆಲ್ ನೋ ದಟ್ ಲಾಗ್ 0 is infinite, not defined. ಸೊ ಅಲ್ಲಿ ಗ್ರಾಫ್ ಏನಿರ್ತೈತಿ, ಡಿಸ್ಕಂಟಿನ್ಯೂಸ್ ಇರ್ತೈತಿ. ಓಕೆ, ಸೊ for the x value for x = 0 the graph is discontinuous. ಅದಕ್ಕೆ ನಾನು ಏನು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಯಾವ ವ್ಯಾಲ್ಯೂಸ್ ಫಾರ್ ವಿಚ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಈ ಲಾಗ್ ಎಕ್ಸ್ ಕಂಟಿನ್ಯೂಸ್ ಇರುತ್ತಪ್ಪ ಅಂತ ಕೇಳಿದ್ರ ಫಾರ್ ದ ವ್ಯಾಲ್ಯೂಸ್ ಫ್ರಮ್ 0 ಟು ಇನ್ಫಿನಿಟ್ ಏನಿರುತ್ತಪ್ಪ ಅಂತ ಹೇಳಿದ್ರ ನಮಗ ಲಾಗ್ ಎಕ್ಸ್ ಕಂಟಿನ್ಯೂಸ್ ಇರ್ತೈತಿ. ಓಕೆನಾ, ಸಿ ನೋಡ್ರಿ, ಇದ ಇಷ್ಟ ಇನ್ಫಾರ್ಮೇಶನ್ ಮ್ಯಾಗ ಅವನೊಂದು ಕ್ವಶನ್ ಕೇಳ್ದ. ಓಕೆ, SSR ದವ್ರಿಗೆ. ಓಕೆ, ಏನ್ ಕೇಳ್ದಪ್ಪ ಅಂತ ಹೇಳಿದ್ರ ಲಾಗ್ ಆಫ್ 1 + x. ಓಕೆ, y = log of 1 + x. ಈ ಫಂಕ್ಷನ್ ಫಾರ್ ವಿಚ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಇದು ಕಂಟಿನ್ಯೂಸ್ ಐತಿ ಅಂತ ಕೇಳಿದ್ದ. ಓಕೆನಾ, ಸಿಂಪಲ್ ನೋಡ್ರಿ, ನೀವೇನಾದ್ರೂ ಇದನ್ನ ಟ್ರೆಡಿಷನಲ್ ಮೆಥಡ್ ಬಿಡಿಸಕ್ ಟ್ರೈ ಮಾಡಿದ್ರೆ ಇಟ್ ವಿಲ್ ಟೇಕ್ 2 to 3 minutes. ಬಟ್ ಇದೊಂದು ಟ್ರಿಕ್. ಓಕೆ, ಇದೊಂದು ಟ್ರಿಕ್. ಯಾವ ಟ್ರಿಕ್ ಪಾ, ಎಲ್ಲೇ ಲಾಗ್ 0 ಆಗಿ ಇನ್ಫಿನಿಟ್ ಆಗುತ್ತಲ್ಲ, ಫಾರ್ ದಾಟ್ ವ್ಯಾಲ್ಯೂ ದಿಸ್ ಫಂಕ್ಷನ್ ಇಸ್ ನಾಟ್ ಡಿಫೈನ್ಡ್. ಓಕೆ, ಇದೊಂದು ಟ್ರಿಕ್ ನೆನ್ಪಿಟ್ಕೊಂಡ್ಬಿಡ್ರಿ. ಫಾರ್ ಎಕ್ಸಾಂಪಲ್, ಈಗ ನಾನು x = -1 ಹಾಕಿದಂದ್ರೆ ಓಕೆ ಲಾಗ್ ವ್ಯಾಲ್ಯೂ ಏನಾಗುತ್ತೆ, y = log 0 ಆಗುತ್ತೆ. ಅವಾಗ y = ಇನ್ಫಿನಿಟ್ ಆಗುತ್ತೆ. ಸೊ ಫ್ರಮ್ -1 ದಿಸ್ ಫಂಕ್ಷನ್ ಇಸ್ ಡಿಸ್ಕಂಟಿನ್ಯೂಸ್. ಓಕೆ, ಅಂದ್ರೆ ಇನ್ಫಿನಿಟ್ ಐತಿ. ಸೊ ನಾನು ಏನ್ ಹೇಳ್ಬೋದು, ಅದ್ರ ಡೊಮೈನ್ -1 ಟು ಇನ್ಫಿನಿಟ್ ಅಂತ ಈಸಿಯಾಗಿ ಹೇಳ್ಬೋದು. ಸಿಮಿಲರ್ಲಿ ಇಫ್ ಐ ಆಸ್ಕ್ ಯು ಅಟ್ ಇನ್ ವಿಚ್ ಡೊಮೈನ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಕೇಳಿದ್ರ ನೀವು ಸಿಂಪಲ್ ಯಾವ ಎಕ್ಸ್ ವ್ಯಾಲ್ಯೂಗೆ
ಇದು ಎಂಟೈರ್ ಲಾಗ್ ಇದು ಈ ಟರ್ಮ್, ಓಕೆ, ಈ ಟರ್ಮ್ 0 ಆಗುತ್ತಲ್ಲ, ಸೊ ಅಲ್ಲಿದ್ದ ನೀವೇನ್ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಫ್ರಮ್ ದೇರ್ ಟು ಇನ್ಫಿನೈಟ್ ಅದು ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಫಾರ್ ಎಕ್ಸ್ ಈಕ್ವಲ್ ಟು -2 ದಿಸ್ ಫಂಕ್ಷನ್ ಅಟೈನ್ಸ್ ಇನ್ಫಿನೈಟ್. ಅದಕ್ಕೆ ನಾನು ಏನ್ ಹೇಳ್ಬೋದು, -2 ಟು ಇನ್ಫಿನೈಟ್ ವರ್ಗು ಏನಿರುತ್ತಪ್ಪ ಅಂತ ಹೇಳಿದ್ರೆ ಈ ಫಂಕ್ಷನ್ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳಿ ಡಿಕ್ಲೇರ್ ಮಾಡ್ಬೋದು. ಎಸ್, ಸಿಂಪಲ್ ಐತ್ ನೋಡ್ರಿ. ಓಕೆ, ಸೊ ನಿಮ್ಗೆ ಜಸ್ಟ್ ಇದು ಕಾನ್ಸೆಪ್ಟ್ ಅರ್ಥ ಆತ ಅಂತ ತಿಳ್ಕೊರಿ. ಎಲ್ಲೇ ಲಾಗ್ಸ್ ಇರೋ ಇದ್ರೆ ಇನ್ಫಿನೈಟ್ ಇರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅರ್ಥ ಆತ ಅಂತ ತಿಳ್ಕೊರಿ. ನೀವು ಈಸಿಲಿ ಇವೆರಡು ಸಮ್ನೆ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಮಾಡ್ಬೋದು. ಓಕೆನಾ? ಹಂಗಾದ್ರ ಈ ಫಂಕ್ಷನ್ ಈಗೇನು ಇಲ್ಲ ಐತಲ್ಲ, ಈ ಫಂಕ್ಷನ್ ಎಲ್ಲಿ ಡಿಸ್ಕಂಟಿನ್ಯೂಸ್ ಐತಿ, ಫ್ರಮ್ -∞ ಟು -2 ವರ್ಗು ಏನೈತಪ್ಪ ಅಂತ ಹೇಳಿದ್ರೆ ಇದು ಡಿಸ್ಕಂಟಿನ್ಯೂಸ್ ಐತಿ. ಕಂಟಿನ್ಯೂಸ್ ಎಲ್ಲಿವರೆಗೂ ಐತಿ, -2 ಟು ಇನ್ಫಿನೈಟ್ ವರ್ಗು ಏನಪ್ಪಾ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಐತಿ. ಎರಡೂ ಕೇಳ್ಬೋದವ ನಿಮ್ಗೆ ಕ್ವಶನ್. ಏನ್ ಕೇಳ್ಬೋದು, ಎಲ್ಲಿ ಡಿಸ್ಕಂಟಿನ್ಯೂಸ್ ಐತಿ ಅಂತಾನು ಕೇಳ್ಬೋದು, ಎಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಐತಿ ಅಂತಾನು ಸಹ ನಿಮ್ಗೆ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಕೇಳ್ಬೋದು. ಓಕೆನಾ? ಈಗ ಲಾಗ್ ಎಕ್ಸ್ ಆದ ತಕ್ಷಣ ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಗ್ರಾಫ್ ಯಾವ್ದಪ್ಪ ಅಂತ ಹೇಳಿದ್ರೆ ಮಾಡ್ ಎಕ್ಸ್. ಈಗ ಮಾಡ್ ಎಕ್ಸ್ ಗ್ರಾಫ್ ಹೆಂಗ್ ಬರ್ತಪ್ಪ, y = ಮಾಡ್ ಎಕ್ಸ್ ಕೊಟ್ಟಿದ್ದಾನ ಅನ್ಕೋ. ಇದ್ರ ಗ್ರಾಫ್ ನೋಡ್ರಿ, ಜಸ್ಟ್ ಪ್ಲಾಟ್ ಮಾಡ್ತೀನಿ ಇದ್ರ ಗ್ರಾಫ್. ಓಕೆ, ಕಾರ್ಟೇಶಿಯನ್ ಸಿಸ್ಟಮ್ ಒಳಗ ಓಕೆ, ಮಾಡ್ ಎಕ್ಸ್ ಗ್ರಾಫ್ ಹೆಂಗ್ ಬರ್ತೈತಿ, ಹಿಂಗ ಶಾರ್ಪ್ ಆಗಿ ಇಲ್ಲಿ ಬಂದ ಹಿಂಗ ರೈಸ್ ಆಗುತ್ತೆ. ಓಕೆ, ಸೊ ಮಾಡ್ ಎಕ್ಸ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್. Okay, are continuous from -∞ to infinite. Okay, in case for which values of x mod x is continuous ಅಂತ ಕೇಳಿದಂದ್ರ ನೀವೇನ್ ಬರಿಬೇಕು, ಫ್ರಮ್ ಇನ್ಫಿನೈಟ್ ಟು ಇನ್ಫಿನೈಟ್. ಜಸ್ಟ್ ನೋಡ್ರಿ ಗ್ರಾಫ್ ನೋಡ್ರಿ, ಎಲ್ಲೂ ಡಿಸ್ಕಂಟಿನ್ಯೂಸ್ ಇಲ್ಲ, ಸ್ಟ್ರೇಟ್ ಹಿಂಗ ಬರ್ತದೆ. ನೀವು ಯಾವ್ದಾದ್ರು ವ್ಯಾಲ್ಯೂ ಎಕ್ಸ್ ಹಾಕಿದ್ರು ಅದಕ್ಕೊಂದು ವ್ಯಾಲ್ಯೂ ಬರ್ತದೆ. ಕರೆಕ್ಟಾ? ಸಿಮಿಲರ್ಲಿ ನೀವು y = mod of x - 3 ಅಂತ ಕೊಟ್ಟಿದ್ರ ಅಂತ ಹೇಳಿದ್ರ, ಅಂಡ್ ನಿಮ್ಗೆ ಏನಾದ್ರು ಕ್ವಶನ್ ಅಟ್ ವಾಟ್ ಡೊಮೇನ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಂತ ಕೇಳಿದಂದ್ರ ವೆರಿ ಸಿಂಪಲ್, ಡೈರೆಕ್ಟ್ ಆಗಿ ಬರ್ಬಿಡ್ರಿ. -∞ ಟು ಇನ್ಫಿನೈಟ್ ವರೆಗೂ ಈ ಫಂಕ್ಷನ್ ಕಂಟಿನ್ಯೂಸ್ ಇರುತ್ತೆ. ಬಟ್ ಇಲ್ಲಿ ನೀವು ನೆನಪಿಡ್ಬೇಕಾಗಿದ್ದ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಇದ್ರ ಗ್ರಾಫ್. ಓಕೆ, ಇದ್ರ ಗ್ರಾಫ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾನು ದ ರಿಲೇಷನ್ ಬಿಟ್ವೀನ್ ಡಿಫ್ರೆನ್ಸಿಯೇಷನ್ ಅಂಡ್ ಕಂಟಿನ್ಯೂಟಿ ಹೇಳ್ತೀನಲ್ಲ, ಅವಾಗ ಇದ್ರ ಗ್ರಾಫ್ ರಿಯಲಿ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಗ್ರಾಫ್ ಹೆಂಗ್ ಬರುತ್ತಪ್ಪ ಅಂತ ಕಂಡಿಡ್ಕೋಬೇಕಂದ್ರೆ ಜಸ್ಟ್ ಇದು ಯಾವಾಗ 0 ಆಗುತ್ತೆ ಹೇಳ್ರಿ, 3 ಇದ್ದಾಗ 0 ಆಗುತ್ತೆ. x = 3 ಇದ್ದಾಗ ಏನಾಗುತ್ತೆ, ಇದು 0 ಆಗುತ್ತೆ. ಸೊ ನಾನು ಇದನ್ನ x = 3 ಅಂತ ಹೇಳ್ತೀನಿ. ಸೊ ದ ಗ್ರಾಫ್ ಹೆಂಗ್ ಬರುತ್ತೆ, ಹಿಂಗ್ ಬರ್ತೈತಿ. ಓಕೆನಾ? ಸರಿ, ಇದು ಹೆಂಗ್ ಬಂದಿತ್ತು ನಮ್ಗೆ ಆಗಲ್ಲ ಮಾಡ್ ಎಕ್ಸ್, ಆ ಗ್ರಾಫ್ ಎಕ್ಸ್ ಇದ್ರಲ್ಲಿ 0 ಹಾಕ್ದಾಗ 0 ಬರುತ್ತೆ, ಆ ಗ್ರಾಫ್ ಹಿಂಗ್ ಬರ್ತದೆ. ಸಿಮಿಲರ್ಲಿ ಇಫ್ ಐ ಪುಟ್ mod of x - 2, ಓಕೆ, ಸೊ ಇದ್ರದ್ದು ಕಂಟಿನ್ಯೂಟಿ ಡೊಮೈನ್ ಏನಾಗುತ್ತೆ, -∞ ಟು ಇನ್ಫಿನೈಟ್ ಆಗುತ್ತೆ. ಬಟ್ ಗ್ರಾಫ್ ಹೆಂಗ್ ಬರ್ತದೆ ಹೇಳ್ರಿ, ಓಕೆ, 2 ಇದ್ದಲ್ಲಿ ಏನಾಗುತ್ತೆ, ಒಂದು ಶಾರ್ಪ್ ಎಡ್ಜ್ ಬರ್ತೈತಿ. 2 ಇದ್ದಲ್ಲಿ ಏನ್ ಬರ್ತೈತಿ, ಒಂದು ಶಾರ್ಪ್ ಎಡ್ಜ್ ಬರ್ತೈತಿ. ಈಗ ಗ್ರಾಫ್ ಹೆಂಗ್ ಬರುತ್ತಪ್ಪ ಅಂತ ಹೇಳಿ ಕಂಡಿಡ್ಕೋಬೇಕಂತ ಹೇಳಿದ್ರ, ಯಾವ ವ್ಯಾಲ್ಯೂ ಆಫ್ ಎಕ್ಸ್ ಗೆ ಈ ಎಂಟೈರ್ ಮಾಡ್ ಫಂಕ್ಷನ್ 0 ಆಗುತ್ತಲ್ಲ, ಅಲ್ಲಿ ಏನಾಗುತ್ತೆ, ನಮ್ಗೊಂದು ಶಾರ್ಪ್ ಎಡ್ಜ್ ಬರ್ತೈತಿ. ಈ ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ದಿಸ್ ಪಾಯಿಂಟ್ ವಿಲ್ ಗೆಟ್ ಯು ಈಸಿಲಿ 1 marks ಫ್ರಮ್ NDA and SSR and X Group. ಸರಿನಾ? ಓಕೆ, ಫೈನ್. So now this is all about ಏನಪ್ಪಾ ಅಂತ ಹೇಳಿದ್ರೆ mod functions. Okay, similarly there is one more thing, that is polynomial. Okay, see one statement ಹೇಳ್ಬಿಡ್ತೀನಿ ನಿಮ್ಗೆ. polynomial ಯಾವುದೇ ಇರಲಿ, ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ x² + 2x + 3, ಯಾವುದೇ ಕ್ಯೂಬ್ಡ್ polynomial ಇರಲಿ, 4th root polynomial ಇರಲಿ, ಅಥವಾ ಸಿಂಗಲ್ ಯೂನಿಕ್ ಒಂದೇ ಪವರ್ polynomial ಇರಲಿ. see these polynomials are continuous from -∞ to infinite. Okay, ಈ ಫಂಕ್ಷನ್ಸ್ ಏನಪ್ಪಾ ಡೊಮೈನ್ ಇರ್ತೈತಿ, ಕಂಟಿನ್ಯೂಟಿ ಡೊಮೈನ್ -∞ ಇಂದ ಇನ್ಫಿನೈಟ್ ವರೆಗೂ ಇರ್ತೈತಿ. ಸರಿನಾ? ಓಕೆ, ಸೊ ಇವ್ 4 ಕಾನ್ಸೆಪ್ಟ್ ಏನದಾವಲ್ಲ, ಫಾರ್ ಎಕ್ಸಾಂಪಲ್ ಈ ಸೈನ್ ಗ್ರಾಫ್ ಇರ್ಬೋದು, ಅಥವಾ ಈ ಲಾಗ್ ಎಕ್ಸ್ ಇರ್ಬೋದು, ಅಂಡ್ ಮಾಡ್ ಎಕ್ಸ್ ಇರ್ಬೋದು, ಅಂಡ್ ಪೊಲಿನಾಮಿಯಲ್ ಇರ್ಬೋದು. ಜಸ್ಟ್ ರಿಮೆಂಬರ್ ದೀಸ್ ಥಿಂಗ್ಸ್. ಓಕೆ, ದೀಸ್ 4 ಥಿಂಗ್ಸ್ ಆರ್ ರಿಯಲಿ ಇಂಪಾರ್ಟೆಂಟ್. ನೀವು ವಿದೌಟ್ ಲೆಕ್ಕ ಮಾಡಲಾರ್ದ ಸಮ್ ಅಥವಾ ಸಮ್ಮದ ಆನ್ಸರ್ ಕಂಡುಹಿಡ್ಕೋಬೇಕಂದ್ರೆ ಎಸ್, ಯು ನೀಡ್ ಆಲ್ ದಿಸ್ ಇನ್ಫಾರ್ಮೇಶನ್ ವಿತ್ ಯು. ಸರಿನಾ? After this I'll make you understand one more concept before going to sum, because ಈ ಕಾನ್ಸೆಪ್ಟ್ ಮೇಲೆ ಏನ್ ಮಾಡಿದಾನಪ್ಪ ಅಂತ ಹೇಳಿದ್ರೆ ಮತ್ತೊಂದು ಲೆಕ್ಕ ಕೇಳ್ತಾನೆ. see theory is going to be really important for continuity chapter. ಓಕೆ, ಅದೇನಪ್ಪಾ ಅಂತ ಹೇಳಿದ್ರೆ ಎಲ್ ಫಂಕ್ಷನ್ ಡಿಫ್ರೆನ್ಷಿಯೇಬಲ್ ಇರ್ತೈತಿ, ಓಕೆ, ಎಲ್ ಫಂಕ್ಷನ್ ಡಿಫ್ರೆನ್ಷಿಯೇಬಲ್ ಇರುವುದಿಲ್ಲ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು. ಓಕೆ, ಎಲ್ಲಿ ಹೆಂಗ್ ಗೊತ್ತಿಡ್ಕೊಳ್ಳೋದಪ್ಪ? ಓಕೆ, ಥ್ರೂ ಗ್ರಾಫ್ ಹೆಂಗ್ ಗೊತ್ತಿಡ್ಕೊಳ್ಳೋದು? ಓಕೆ, ಥ್ರೂ ಗ್ರಾಫ್ ಹೆಂಗ್ ಗೊತ್ತಿಡ್ಕೋಬೇಕಂದ್ರೆ ಇನ್ ಕೇಸ್ ಗ್ರಾಫ್ ಹಿಂಗ ಸ್ಮೂತ್ ಕರ್ವ್ ಇತ್ತು ಅಂತ ತಿಳ್ಕೊರಿ. ಓಕೆ, ಹಿಂಗ ಸ್ಮೂತ್ ಕರ್ವ್ ಇತ್ತು ಅಂತ ತಿಳ್ಕೊರಿ, ಎಸ್ ದ ಫಂಕ್ಷನ್ ಇಸ್ ಡಿಫ್ರೆನ್ಷಿಯೇಬಲ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ಬೋದು. ಇನ್ ಕೇಸ್ ಗ್ರಾಫ್ ಏನಾದ್ರು ಈ ಟೈಪ್ ಹಿಂಗ ಶಾರ್ಪ್ ಎಡ್ಜಸ್ ಇತ್ತು ಅಂತ ತಿಳ್ಕೊರಿ.
ಓಕೆ, ಈ ಶಾರ್ಪ್ ಎಜಸ್ ಇದ್ದಲ್ಲೇ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಸಿ, ದ ಶಾರ್ಪ್ ಎಜಸ್ ಇದ್ದಲ್ಲೇ ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ನಾವು ಹೇಳ್ಬೋದು. ಸರಿನಾ? ಸೊ ಹಿಂಗೆ ಯಾಕೆ, ಸೊ ಎಡ್ಜಸ್ ಇದ್ದಲ್ಲಿ ಯಾಕೆ, ಶಾರ್ಪ್ ಎಜಸ್ ಇದ್ದಲ್ಲಿ ಯಾಕೆ ನಾಟ್ ಡಿಫರೆನ್ಷಿಯಬಲ್, ಯಾಕೆ ಸ್ಮೂತ್ ಇದ್ದಲ್ಲಿ ಡಿಫರೆನ್ಷಿಯಬಲ್, ಇದು ಅರ್ಥ ಆಗ್ಬೇಕಂದ್ರೆ ನಮ್ಗೆ ಫಸ್ಟ್ ನಮ್ಗೆ ವಾಟ್ ಈಸ್ ಡಿಫರೆನ್ಸಿಯೇಷನ್ ಮೀನಿಂಗ್ ಗೊತ್ತಿರ್ಬೇಕು. ಓಕೆ, ಡಿಫರೆನ್ಸಿಯೇಷನ್ ಮೀನಿಂಗ್ ಗೊತ್ತಿರ. ಡಿಫರೆನ್ಸಿಯೇಷನ್ ಅಂದ್ರೆ ಏನಪ್ಪಾ? ಇಟ್ ಈಸ್ ಅ ಯುನಿಕ್ ಟ್ಯಾಂಜೆಂಟ್. ಓಕೆ, ಇಟ್ ಈಸ್ ಅ ಯುನಿಕ್ ಟ್ಯಾಂಜೆಂಟ್ at a point on curve. Okay, differentiation meaning ಏನು? It's a unique tangent at a point on a curve. Okay, ನಾನು ಏನು ಮಾಡಬೇಕು? ಡಿಫರೆನ್ಸ್, ಇಫ್ ಅ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಅಟ್ ದಿಸ್ ಪಾಯಿಂಟ್ ಅಂತ ಕೇಳಿದ್ರೆ, ಎಸ್, ಆ ಪಾಯಿಂಟ್ ಒಳಗೆ ನನಗೆ ಒಂದೇ ಒಂದು ಟ್ಯಾಂಜೆಂಟ್ ಹಾಕಕ್ಕೆ ಅವಕಾಶ ಇರಬೇಕು. ಇನ್ ಕೇಸ್ ಇಫ್ ಐ ಕ್ಯಾನ್ ಡ್ರಾ ಒನ್ ಮೋರ್ ಟ್ಯಾಂಜೆಂಟ್, ದೆನ್ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ಅರ್ಥ. ಸಿ, ಸ್ಮೂತ್ ಕರ್ವ್ ಇದ್ದಲ್ಲಿ ನಮಗೆ ಒಂದಕ್ಕಿಂತ ಜಾಸ್ತಿ ಟ್ಯಾಂಜೆಂಟ್ ಹಾಕಕ್ ಬರೋದೇ ಇಲ್ಲ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಸರಿನಾ? ಓಕೆ, ಸೊ ಅದಕ್ಕೆ ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಸ್ಮೂತ್ ಕರ್ವ್ ಇದ್ದಲ್ಲೇ ದ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಅಂತ ಹೇಳ್ತೀವಿ. ಇನ್ ಕೇಸ್ ದ ಫಂಕ್ಷನ್ ಶಾರ್ಪ್ ಎಜಸ್ ಇತ್ತು ಅಂತ ತಿಳ್ಕೊರಿ, ಈ ಟೈಪ್ ಎಜಸ್ ಇತ್ತು ಅಂತ ತಿಳ್ಕೊರಿ. ಓಕೆ, ಈ ಟೈಪ್ ಶಾರ್ಪ್ ಎಜ್ ಐತೆ ಅಂತ ತಿಳ್ಕೊರಿ. ಓಕೆ, ಈ ಟೈಪ್ ಶಾರ್ಪ್ ಎಜ್ ಐತೆ ಅಂತ ತಿಳ್ಕೊರಿ. ಸೊ ಈ ಶಾರ್ಪ್ ಎಜ್ ಏನಾಗತ್ತಾ, ಐ ಕ್ಯಾನ್ ಡ್ರಾ ಆಸ್ ಮೆನಿ ಆಸ್ ಟ್ಯಾಂಜೆಂಟ್ಸ್ ಐ ಕ್ಯಾನ್. ನೋಡ್ರಿ, ಹೌದಾ? ಹೌದಾ? ಓಕೆ, ಈ ತರ ನಾನು ಇನ್ಫೈನೈಟ್, ಓಕೆ, ಇನ್ಫೈನೈಟ್ ನಾನೇನ್ ಮಾಡ್ಬೋದು? ಟ್ಯಾಂಜೆಂಟ್ಸ್ ನ ಡ್ರಾ ಮಾಡ್ಬೋದು. ಸೊ ನನಗೆ ಡಿಫರೆನ್ಸಿಯೇಷನ್ ಮೀನಿಂಗ್ ಏನು? ಯುನಿಕ್ ಟ್ಯಾಂಜೆಂಟ್ ಡ್ರಾ ಮಾಡ್ಬೇಕು, ನಾಟ್ ಇನ್ಫೈನೈಟ್ ಟ್ಯಾಂಜೆಂಟ್ಸ್. ಹೆನ್ಸ್ ಅಟ್ ಶಾರ್ಪ್ ಕರ್ವ್ ಇದ್ದಲ್ಲಿ ಫಂಕ್ಷನ್ ಏನಿರುತ್ತ? ನಾಟ್ ಡಿಫರೆನ್ಷಿಯಬಲ್ ಇರ್ತೈತಿ. ಸರಿನಾ? ಈಗ ನಿಮ್ಗೆ ಅರ್ಥ ಆತ ಎಲ್ಲಿ ಫಂಕ್ಷನ್ ಡಿಫರೆನ್ಷಿಯಬಲ್ ಇರ್ತೈತಿ, ಎಲ್ಲಿ ಫಂಕ್ಷನ್ ನಾಟ್ ಡಿಫರೆನ್ಷಿಯಬಲ್ ಇರುತ್ತೆ ಅಂತ ಹೇಳಿ ನಿಮ್ಗೆ ಅರ್ಥ ಆಗೈತಿ ಅನ್ಕೋತೀನಿ. ಸರಿನಾ? ಇದೇ ಕಾನ್ಸೆಪ್ಟ್ ಇಟ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿ ನೋಡ್ರಿ, ಒಂದು ರಿಸಲ್ಟ್ಸ್ ನಾನು ಡ್ರಾ ಮಾಡ್ತೀನಿ. ಏನ್ ಹೇಳ್ತಪ್ಪ ಈ ಸ್ಟೇಟ್ಮೆಂಟ್ ಅಂತಂದ್ರೆ, ಇಫ್ ಅ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಅಟ್ ಅ ಪಾಯಿಂಟ್, ಓಕೆ, ದಟ್ ಇಂಪ್ಲೈಸ್ ದಟ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಹತ್ರ ಒಂದು ಗ್ರಾಫ್ ಐತೆ ಅನ್ಕೊಡ್ರಿ, ಸೈನ್ ಎಕ್ಸ್, y = sin x ಗ್ರಾಫ್ ಐತೆ. ಓಕೆ, ನನಗೆ ಗೊತ್ತೈತಿ ಸೈನ್ ಎಕ್ಸ್ ಗ್ರಾಫ್ ಹೆಂಗ್ ಬರ್ತಪ್ಪ ಅಂತ ಹೇಳಿದ್ರೆ, ಈ ತರ ಒಂದು ಹಿಂಗ ಸ್ಮೂತ್ ಕರ್ವ್ ಬರುತ್ತೆ. ಕರೆಕ್ಟಾ? ಸೊ ಸ್ಮೂತ್ ಕರ್ವ್ ಅಂದ್ರೆ ಏನು? ಡಿಫರೆನ್ಷಿಯಬಲ್ ಅಂತ ಅರ್ಥ. ಕರೆಕ್ಟ್? ಸ್ಮೂತ್ ಕರ್ವ್ ಅಂದ್ರೆ ಏನು? ಡಿಫರೆನ್ಷಿಯಬಲ್ ಅಂತ ಅರ್ಥ. ಸೊ ಇಲ್ಲಿ ಡಿಫರೆನ್ಷಿಯಬಲ್ ಐತಿ, ಫಂಕ್ಷನ್ ಜೊತೆಗೆ ಏನೈತಪ್ಪ ಅಂತ ಹೇಳಿದ್ರೆ ಕಂಟಿನ್ಯೂಸ್. ದಟ್ ಇಂಪ್ಲೈಸ್ ದಟ್ ಫಂಕ್ಷನ್ ಇಸ್ ಕಂಟಿನ್ಯೂಸ್. ಹೌದಾ? ಫಂಕ್ಷನ್ ಕಂಟಿನ್ಯೂಸ್ ಐತಿ. ಬಟ್ ವೈಸಾ ವರ್ಸಾ ನೋಡ್ರಿ, ವೈಸಾ ವರ್ಸಾ, if the function is continuous, then that doesn't mean that the function can be differentiable at that point. For example, ನಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ, ಓಕೆ, y = mod x, ಇದು ಕಂಟಿನ್ಯೂಸ್ ಫಂಕ್ಷನ್. ಕರೆಕ್ಟಾ? ನಾವ್ ಈಗ ಜಸ್ಟ್ ಗ್ರಾಫ್ ಅಬ್ಸರ್ವ್ ಮಾಡಿವಿ. ಓಕೆ, ನಾನು ನಿಮ್ಗೆ ಹೇಳಿದ್ದೀನಿ ಕೂಡ, ಗ್ರಾಫ್ ನೆನ್ಪಿಟ್ಕೊರಿ, ವೆರಿ ಇಂಪಾರ್ಟೆಂಟ್ mod x ಅಂತ ಹೇಳಿ. ಗ್ರಾಫ್ ಹೆಂಗ್ ಬರ್ತಾ? ಹಿಂಗ್ ಬರ್ತೈತಿ. ಓಕೆ, ಫಂಕ್ಷನ್ ಕಂಟಿನ್ಯೂಸ್ ಐತಿ. ಓಕೆ, ಡಿಫರೆನ್ಷಿಯಬಲ್ ಐತೇನು ನೋಡಿದ್ ಕೂಡ ಹೇಳ್ಬೇಕು, ಗ್ರಾಫ್ ನೋಡಿ ಹೇಳ್ಬೇಕು ನೀವು, ಫಂಕ್ಷನ್ ಡಿಫರೆನ್ಷಿಯಬಲ್ ಐತೋ ಇಲ್ವ ಅಂತೇಳಿ. ಹೆಂಗ್ ಹೇಳ್ತೀರಿ? ಶಾರ್ಪ್ ಎಜ್ ಇತ್ತು ಅಂತ ತಿಳ್ಕೊರಿ, ಆ ಪಾಯಿಂಟ್ ಒಳಗ ಫಂಕ್ಷನ್ ಡಿಫರೆನ್ಷಿಯಬಲ್ ಇರುವುದಿಲ್ಲ. ಸೊ ಫಂಕ್ಷನ್ ಕಂಟಿನ್ಯೂಸ್ ಐತಿ, ಬಟ್ ನಾಟ್ ಡಿಫರೆನ್ಷಿಯಬಲ್ ಐತಿ ಅಟ್ ದಟ್ ಪಾಯಿಂಟ್. ಸೊ ನಾವ್ ಏನಪ್ಪಾ ಈ ಸ್ಟೇಟ್ಮೆಂಟ್, ಇದ ಮೀನಿಂಗ್ ಈ ಸ್ಟೇಟ್ಮೆಂಟ್ ಹೇಳಾಕತಿ. ಕಂಟಿನ್ಯೂಸ್ ಇದ್ರ ಏನಪ್ಪಾ? ಫಂಕ್ಷನ್ ಡಿಫರೆನ್ಷಿಯಬಲ್ ಇದ್ರ ಎಸ್ ಕಂಟಿನ್ಯೂಸ್ ಇರ್ತೈತಿ. ಬಟ್ ಅದೇ ಫಂಕ್ಷನ್ ಕಂಟಿನ್ಯೂಸ್ ಐತಂದ್ರ ದಟ್ ಡಸಂಟ್ ಮೀನ್ ದಟ್ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಅಂತ ಹೇಳಿ ಹೇಳ್ತೈತಿ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಡಿಫರೆನ್ಷಿಯಾಬಿಲಿಟಿ ಅಂಡ್ ಕಂಟಿನ್ಯೂಟಿ. ಇದೊಂದು ಲಕ್ಷ್ಯ ಇಟ್ಕೊಂಡ್ಬಿಟ್ರಿ ನೀವು, ಇದೊಂದು ಮೇನ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೋರಿ, ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ 2018 ಮತ್ತು 19 ಏನ್ ಮಾಡಿದಾನಪ್ಪ ಅಂತ ಹೇಳಿದ್ರೆ, SSR ಮತ್ತು NDA ಗೆ ಕ್ವಶನ್ ಗಳನ್ನ ಕೇಳ್ಕೊಂಡಿದ್ದಾನೆ. ಸರಿನಾ? ಓಕೆ, ಸಿ ನಾವು ಈಗ ಏನ್ ಮಾಡೋಣ, ಸ್ವಲ್ಪ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಕಂಟಿನ್ಯೂಸ್ ಫಂಕ್ಷನ್ ನ ಅಬ್ಸರ್ವ್ ಮಾಡೋಣ. ಓಕೆ, ಇಫ್ ಇಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡ್ರಿ. ಓಕೆ, ಇಫ್ f of x and g of x are continuous functions. ಓಕೆ, ನಿಮ್ಗೆ ಎರಡು ಫಂಕ್ಷನ್ ಕೊಟ್ಟಿದಾರ, ಅವ ಎರಡು ಫಂಕ್ಷನ್ ಹೆಂಗ್ ಅದಾವಪ್ಪ ಅಂತ ಹೇಳಿದ್ರ ಕಂಟಿನ್ಯೂಸ್ ಅದಾವ. ಓಕೆ, at x = ಏನ್ ಅದಾವ ಎರಡು ಫಂಕ್ಷನ್, at x = a, ಎರಡು ಫಂಕ್ಷನ್ ಏನದಾವಪ್ಪ ಅಂತ ಹೇಳಿದ್ರ ಕಂಟಿನ್ಯೂಸ್ ಅದಾವ. ಸೊ ಈ ಎರಡೂ ಕಂಟಿನ್ಯೂಸ್ ಫಂಕ್ಷನ್ ನಾನು ಆಡ್ ಮಾಡಿದೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದೆ ಅಂದ್ರೆ ನನಗೇನ್ ಬರ್ತೈತಿ? ಒಂದು ಕಂಟಿನ್ಯೂಸ್ ಫಂಕ್ಷನ್ ಹೊರಗೆ ಬರ್ತೈತಿ, ರಿಸಲ್ಟ್ ಆಗಿ ಹೊರಗೆ ಬರ್ತೈತಿ. ಫಾರ್ ಎಕ್ಸಾಂಪಲ್ y = sin x ಐತೆ ಅನ್ಕೋರಿ. ಓಕೆ, ಅಂಡ್ ಸಿಮಿಲರ್ಲಿ y2 = cos x ಐತೆ ಅನ್ಕೋರಿ. ಓಕೆ, ಸಿ sin x cos x ಸಪರೇಟ್ಲಿ ಕಂಟಿನ್ಯೂಸ್ ಅದಾವ. ಇನ್ ಕೇಸ್ ನಾವು ಇವನ್ನ ಎರಡು ಆಡ್ ಮಾಡಿದೆ ಅಂದ್ರ, ಓಕೆ, ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನನಗೇನ್ ಬರ್ತೈತಿ? ಒಂದು ಕಂಟಿನ್ಯೂಸ್ ಫಂಕ್ಷನ್ ಬರ್ತೈತಿ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳಾಗ್ತಾನೆ. ಸಿಮಿಲರ್ಲಿ ಪ್ರಾಡಕ್ಟ್ ಮಾಡಿದ್ರು ನನಗೆ ಏನ್ ಬರ್ತೈತಿ? ಒಂದು ಕಂಟಿನ್ಯೂಸ್ ಫಂಕ್ಷನ್ ಬರ್ತೈತಿ. ನೆನ್ಪಿಟ್ಕೋರಿ ಇವೆಲ್ಲ. ಓಕೆ, ವೆರಿ ಸಿಂಪಲ್ ಇರ್ತಾವ. ನಿಮ್ಗೆ ಇಷ್ಟ ಕೇಳ್ತಿರ್ತಾವ ಒಂದೊಂದ್ಸರಿ ಬಹಳ ಸಿಂಪಲ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಗೇಮ್ ಆಟ ಆಡ್ತಾನವ, sin x into x ಕೊಡ್ತಾನ. ಓಕೆ, ಸಿ x is a polynomial which is continuous. ಪ್ರಾಡಕ್ಟ್ ಏನೈತಿ? sin x ಐತಿ.
ಓಕೆ. ಸೊ ಇವೆರಡು ಕಂಟಿನ್ಯೂಸ್ ಫಂಕ್ಷನ್. ಸೊ ಪ್ರಾಡಕ್ಟ್ ಏನಿರ್ತಾವ ಇದ್ರದ್ದು ಕಂಟಿನ್ಯೂಸ್ ಇರ್ತಾವ. ನೋಡ್ರಿ ಬಹಳ ಸಿಂಪಲ್ ಐತಿ. ಸೈನ್ ಎಕ್ಸ್ ಸಪರೇಟ್ಲಿ ಕಂಟಿನ್ಯೂಸ್, ಕಾಸ್ ಎಕ್ಸ್ ಸಪರೇಟ್ಲಿ ಕಂಟಿನ್ಯೂಸ್, ಎರಡು ಪ್ರಾಡಕ್ಟ್ ಮಾಡಿದ್ರೆ ಎಸ್ ಕಂಟಿನ್ಯೂಸ್ ಇರುತ್ತೆ ಅಂತ ಹೇಳಿ ನಿಮ್ಗೆ ಏನ್ ಮಾಡೋಣ ಜನರಲ್ ಪ್ರಾಪರ್ಟಿನ ಡ್ರಾ ಮಾಡ್ಕೊಟ್ಟಾನ. ಈ ಪ್ರಾಪರ್ಟಿನ ಯೂಸ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಈ ಪ್ರಾಪರ್ಟಿ ನೋಡ್ರಿ, ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಜಿ ಆಫ್ ಎಕ್ಸ್. ಓಕೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಸಪರೇಟ್ಲಿ ಕಂಟಿನ್ಯೂಸ್ ಅಂಡ್ ಜಿ ಆಫ್ ಎಕ್ಸ್ ಇಸ್ ಸಪರೇಟ್ಲಿ ಕಂಟಿನ್ಯೂಸ್, ಸೊ ದೆನ್ ವಿ ಕ್ಯಾನ್ ಸೇ ದಟ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಜಿ ಆಫ್ ಎಕ್ಸ್ ಇಸ್ ಆಲ್ಸೋ ಕಂಟಿನ್ಯೂಸ್ ಅಂತ ಹೇಳ್ಬೋದು. ಬಟ್ ಎಕ್ಸೆಪ್ಟ್ ನಮ್ಗೆ ಏನ್ ಮಾಡ್ಬೇಕು, ಈ ಜಿ ಆಫ್ ಆ ಪಾಯಿಂಟ್ ಒಳಗೆ ಜಿ ಆಫ್ ಏನಿರುತ್ತಲ್ಲ ಝೀರೋ ಇರಬಾರ್ದು. ಅವಾಗ ಮಾತ್ರ ನಾನು ಏನ್ ಹೇಳ್ಬೋದು, ಈ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಜಿ ಆಫ್ ಎಕ್ಸ್ ಏನಂತ ಕಂಟಿನ್ಯೂಸ್ ಐತಿ ಅಂತ ಹೇಳ್ಬೋದು. ಸಿಮಿಲರ್ಲಿ ಈ ಪ್ರಾಪರ್ಟಿ ನೋಡ್ರಿ, ಸಿಮಿಲರ್ಲಿ ಈ ಪ್ರಾಪರ್ಟಿ ಮತ್ತೆ ಈ ಪ್ರಾಪರ್ಟಿ ನಾವು ಇದಂತೂ ಆಲ್ರೆಡಿ ಕಲ್ತಿದ್ವಿ. ಮಾಡ್ ಆಫ್ ಎಫ್ ಆಫ್ ಎಕ್ಸ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದಿಸ್, ರೈಟ್? ಕಂಟಿನ್ಯೂಸ್ ಇರುತ್ತಾನ ಅಂತ ಹೇಳಿ, ಸರಿನಾ? ಸೊ ಈ ಪ್ರಾಪರ್ಟೀಸ್ ಎಲ್ಲ ನೆನ್ಪಿಟ್ಕೋರಿ, ಸರಿ? ಓಕೆ. ಸೊ ಇವಾಗೆಲ್ಲ ಥಿಯರಿ ನಮ್ದು ಮುಗೀತು. ಈಗ ನಾವೇನ್ ಮಾಡೋಣಪ್ಪ ಅಂತ ಹೇಳಿದ್ರೆ ದ ಸೇಮ್ ಥಿಯರಿ ಯೂಸ್ ಮಾಡ್ಕೊಂಡು ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ನಾವು ಪ್ರಾಬ್ಲಮ್ಸ್ ಗಳನ್ನ ಬಿಡಿಸ್ಕೊಂತ ಹೋಗೋಣ. ಸರಿ, ಇಲ್ಲಿ ನೋಡ್ರಿ ಫಸ್ಟ್ ಸಮ್ ಐತಿ ನಿಮ್ದು. ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಆಫ್ ಎಕ್ಸ್ ಮೈನಸ್ 3. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಕೇನ. ಅಂದ್ರೆ ಈ ಫಂಕ್ಷನ್ ಪ್ರಕಾರ, ಓಕೆ, ಫಾರ್ ದಿಸ್ ಫಂಕ್ಷನ್ ಈ 4 ಆಪ್ಷನ್ ಒಳಗ ಯಾವುದು ಇನ್ಕರೆಕ್ಟ್ ಐತಿ ಅಂತ ಕೇಳಕತ್ತಾನ. ಓಕೆ, ಬಿಫೋರ್ ಗೋಯಿಂಗ್ ಟು ಆಪ್ಷನ್ ನಾನು ಏನ್ ಮಾಡ್ಬಿಡ್ತೀನಿ ನಿಮ್ಗೆ ಅಂತ ಹೇಳಿದ್ರೆ ಮಾಡ್ ಎಕ್ಸ್ ಗ್ರಾಫ್ ಹಾಕ್ಬಿಡ್ತೀನಿ. ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ, ನೆನಪಿಟ್ಕೋರಿ ಮಾಡ್ ಎಕ್ಸ್ ಗ್ರಾಫ್ ಯೂಸ್ ಆಗುತ್ತಾ ಅಂತ ಹೇಳಿ. ಓಕೆ, ಇಲ್ಲಿ ನಾನು 3 ಐತೆ ಅನ್ಕೊಂಡ್ರೆ, ಸೊ ಎಲ್ಲಿ ಗ್ರಾಫ್ ಶಾರ್ಪ್ ಕರ್ವ್ ತಗೊಂಡು ಶಾರ್ಪ್ ಎಡ್ಜ್ ಇರ್ತೈತಿ ಅಟ್ ಪಾಯಿಂಟ್ ಎಕ್ಸ್ ಈಕ್ವಲ್ ಟು 3 ಏನಿರ್ತೈತಿ, ಗ್ರಾಫ್ ಶಾರ್ಪ್ ಎಡ್ಜ್ ಇರ್ತೈತಿ. ಓಕೆ, ವಾಟ್ ಆರ್ ದ ಡಾಟಾ ಐ ಕ್ಯಾನ್ ಗೆಟ್ ಫ್ರಮ್ ದಿಸ್ ಗ್ರಾಫ್ ಅಂದ್ರೆ ಫಸ್ಟ್ ಪಾಯಿಂಟ್ ದ ಫಂಕ್ಷನ್ ಈಸ್ continuous. The function is continuous from minus infinite to infinite. Correct? Okay. Second point ಏನಪ್ಪ, the function is not differentiable at x equal to 3. ಯಾಕ? Because it has a sharp edge, hence that function is not differentiable at x equal to 3. Third point ಏನಪ್ಪ, ಡಾಟಾ ಏನು ತಗೋಬಹುದು? Okay, the function is, okay, the function is differentiable. Okay, the function is differentiable at all points except at x equal to 3. See, ಈ x equal to 3 ಒಂದೇ ಪಾಯಿಂಟ್ ಬಿಟ್ಟು ಬೇರೆ ಎಲ್ಲಾ ಪಾಯಿಂಟ್ ಕಡೆ ಈ ಫಂಕ್ಷನ್ ಏನಪ್ಪ ಡಿಫರೆನ್ಷಿಯಬಲ್ ಇರ್ತೈತಿ ಅಂತ ಹೇಳ್ತಿದ್ದಾರೆ. ಓಕೆ, ಇವು 3 ಡೇಟಾ ನನಗೇನ ಈ ಗ್ರಾಫ್ ಇಂದ ನನಗೆ ಗೊತ್ತಿರಬೇಕು. ಸೊ ಈ 3 ಡೇಟಾ ಗೊತ್ತಿದ್ರ ನೀ ಈಸಿಲಿ ಇದ್ರ ಯಾವ್ದು ಇನ್ಕರೆಕ್ಟ್ ಐತಿ ಅಂತ ಹೇಳಿ ನೀನು ಕಂಡು ಹಿಡ್ಕೋಬಹುದು, ಸರಿನಾ? ಫಸ್ಟ್ ಸ್ಟೇಟ್ಮೆಂಟ್ ಓದ್ರಿ, ದ ಫಂಕ್ಷನ್ ಇಸ್ ನಾಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು -3 ಅಂತ. ಸಿ ಕ್ಲಿಯರ್ ಆಗೇ ಹೋತ್ ನಮ್ ಸ್ಟೇಟ್ಮೆಂಟ್. ಒಂದೇ ಸ್ಟೇಟ್ಮೆಂಟ್ ತಪ್ಪೈತಿ. ಓಕೆ, ಯಾಕೆ ಹೇಳ್ರಿ, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಇನ್ ಮೈನಸ್ ಇನ್ಫಿನಿಟ್ ಇಂದ ಇನ್ಫಿನಿಟ್ ವರೆಗೂ ಕಂಟಿನ್ಯೂಸ್ ಇರ್ತದೆ. ಅದರ ಅರ್ಥ ಇದ್ರ 3 ಇನ್ಕ್ಲೂಡ್ ಇರ್ತೈತಿ, -3 ಇನ್ಕ್ಲೂಡ್ ಇರ್ತೈತಿ, +3 ಇನ್ಕ್ಲೂಡ್ ಇರ್ತೈತಿ. ಕರೆಕ್ಟಾ? ಸೊ ಫಂಕ್ಷನ್ ಕಂಟಿನ್ಯೂಸ್ ಇರ್ತೈತಿ. ಫಸ್ಟ್ ಸ್ಟೇಟ್ಮೆಂಟ್ ಏನಿರ್ತಪ್ಪ ಅಂತ ಹೇಳಿದ್ರೆ ತಪ್ಪೈತಿ. ಕಳ್ತರ ನಮ್ಗೆ ಆನ್ಸರ್ ಇಲ್ಲೇ ಗೊತ್ತಾಗ್ಬಿಡುತ್ತೆ ಏನಂತ ಹೇಳಿ. ಬಟ್ ಸ್ಟಿಲ್ ನಾವೇನ್ ಮಾಡೋಣ, ಈ 3 ಆಪ್ಷನ್ ನೋಡೋಣ ಏನದಾವ ಅಂತ ಹೇಳಿ. ಓಕೆ, ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 3. ಎಸ್, ಇಟ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 3. ದ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0. ಎಸ್, ಇಟ್ ಈಸ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 0. ಸಿ, ದ ಫಂಕ್ಷನ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು 3 ಬಿಕಾಸ್ ಎಕ್ಸ್ ಈಕ್ವಲ್ ಟು 3 ಇದ್ದಲ್ಲಿ ಏನೈತಿ, ಶಾರ್ಪ್ ಎಡ್ಜ್ ಐತಿ. ಬಟ್ ಈ ಒಂದು ಪಾಯಿಂಟ್ ಬಿಟ್ಟು ಬೇರೆ ಎಲ್ಲಾ ಪಾಯಿಂಟ್ಸ್ ಫಂಕ್ಷನ್ ಡಿಫರೆನ್ಷಿಯಬಲ್ ಐತೆ ಅಂತ ನಾವು ಥರ್ಡ್ ಪಾಯಿಂಟ್ ಇಲ್ಲ ಡ್ರಾ ಮಾಡಿವಿ. ಹೆನ್ಸ್ ದಿಸ್ ಪಾಯಿಂಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಅಂಡ್ ದ ಫಂಕ್ಷನ್ ಈಸ್ ಡಿಫರೆನ್ಷಿಯಬಲ್ ಅಟ್ x equal to -3. yes, it is true, isn't it? ಈ ಪಾಯಿಂಟ್ ನೋಡ್ರಿ, ಒಂದೇ ಪಾಯಿಂಟ್ ಎರಡು ಆಪ್ಷನ್ ಏನ್ ಮಾಡತೈತಿ ನಿಮ್ಗೆ ಕ್ಲಿಯರ್ ಮಾಡಾಗ್ತದೆ, ಸರಿನಾ? ಸೊ ನಮ್ದು ಆನ್ಸರ್ ಏನಾದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಆಯ್ತು. ಸೊ ಈ ಕ್ವಶನ್ ಎಲ್ಲಿ ಕೇಳಿದನಪ್ಪ ಅಂತ ಹೇಳಿದ್ರೆ 2018 NDA ಎಕ್ಸಾಮ್ ಒಳಗೆ ಕೇಳಿದನ. ಅಂಡ್ ಸಿಮಿಲರ್ ಕ್ವಶನ್ ಹ್ಯಾಸ್ ಬೀನ್ ಅಪಿಯರ್ಡ್ ಇನ್ SSR. ಈಗ ಸೆಕೆಂಡ್ ಸಮ್ ನೋಡ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಆಫ್ 1/x ಐತಿ. ಓಕೆ, ಫಂಕ್ಷನ್ ಏನ್ ಕೊಟ್ಟಿದ್ದಾನ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸೈನ್ ಆಫ್ 1/x ಐತಿ. ಓಕೆ, ಅಂಡ್ ಏನ್ ಹೇಳಿದಾನ, ಡೇಟಾ ಇನ್ನೊಂದು ಏನ್ ಕೊಟ್ಟಿದಾನ, ಎಫ್ ಆಫ್ 0 ಈಕ್ವಲ್ ಟು 0 ಅಂತ ಕೊಟ್ಟಿದಾನ. ಓಕೆ, ಅದ್ರಾಗ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ ಏನೈತಿ, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಎಕ್ಸಿಸ್ಟ್. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಹಿಂಗೆ ಹೇಳಿದಾನ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ, ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0 ಅಂತ ಹೇಳಿದಾನ. ಓಕೆ, ನಿಮ್ಗೆ ಏನ್ ಕೇಳಕತ್ತಾನ ಅಂತ ಹೇಳಿದ್ರೆ ಈ ಎರಡೂ ಸ್ಟೇಟ್ಮೆಂಟ್ ಒಳಗೆ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ, ಯಾವ ಸ್ಟೇಟ್ಮೆಂಟ್ ತಪ್ಪದಾವ ಅಂತ ಕೇಳಕತ್ತಾನ. ಬಹಳ ಸಿಂಪಲ್ ಐತಿ. ಓಕೆ, ಓಕೆ, ನಾನೇನ್ ಮಾಡ್ಬೇಕು, ಸ್ಟೇಟ್ಮೆಂಟ್ ಫಸ್ಟ್ ನಾನು ಕರೆಕ್ಟ್ ಆಯ್ತು ತಪ್ಪಾಯ್ತು ಅಂತ ನೋಡ್ಬೇಕು. ಓಕೆ, ನಾನೇನ್ ಮಾಡ್ತೀನಿ, ಓಕೆ, ಲಿಮಿಟ್ ಆಸ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಆಫ್ 1/x ಹಾಕ್ತಾನೆ. ಓಕೆ, 1/x ಹಾಕ್ತಾನೆ. ಸಿ
ನಾನು ಯಾವಾಗ ಇದು ಝೀರೋ ವ್ಯಾಲ್ಯೂ ಹಾಕ್ತೀನಲ್ಲ ಇದ್ರೊಳಗ ಅವಾಗ ನಂಗೆ ಏನ್ ಬರ್ತೈತಿ ವ್ಯಾಲ್ಯೂ ಐದರ ಒಂದ್ ಏನ್ ಬರ್ತೈತಿ ವ್ಯಾಲ್ಯೂ ಸೈನ್ ಆಫ್ ಇನ್ಫೈನೈಟ್ ಅಂತ ಬರ್ತೈತಿ. ಓಕೆ, ಸೈನ್ ಆಫ್ ಇನ್ಫೈನೈಟ್ ಅಂತ ಬರ್ತೈತಿ. ಸೊ ಸೈನ್ ಆಫ್ ಇನ್ಫೈನೈಟ್ ಅಂತ ಬಂದಾಗ ಓಕೆ ನನಗೆ ಗೊತ್ತೈತಿ ಸೈನ್ ಫಂಕ್ಷನ್ ಇಸ್ ಆಲ್ವೇಸ್ ಬಿಟ್ವೀನ್ -1 ಇಂದ ಓಕೆ ಇನ್ಕ್ಲೂಡಿಂಗ್ -1 ಇಂದ +1 ವರೆಗೂ ಏನಿರ್ತೈತಪ್ಪ ನಂದು ಸೈನ್ ವ್ಯಾಲ್ಯೂ ಬರ್ತೈತಿ. ಕರೆಕ್ಟಾ? ಬಟ್ ಸೈನ್ ಇನ್ಫೈನೈಟ್ ವ್ಯಾಲ್ಯೂ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟಾ? ಸೊ ಇಟ್ ಈಸ್ ನಾಟ್ ಡಿಫೈನ್ಡ್. I can say it is not defined. Okay, what I can say, it is not defined. See, ನಿಮಗೆ ಲಿಮಿಟ್ ಇನ್ ಲೆಕ್ಕ ಬಿಡ್ಸಕ್ ಬರಲಿಲ್ಲ ಅಂದ್ರೆ ನಂದು ಫಸ್ಟ್ ವಿಡಿಯೋ ಐತಿ ಲಿಮಿಟ್ಸ್ ಮೇಲೆ, ಜಸ್ಟ್ ಗೋ ಅಂಡ್ ವಾಚ್ ಇಟ್. ಓಕೆ, ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಲಿಮಿಟ್ ಇನ್ ಲೆಕ್ಕ ಬಿಡಿಸ್ಬೇಕಂತ ಹೇಳಿ. ಇಫ್ ನಿಮ್ಗೆ ಲಿಮಿಟ್ ಇನ್ ಲೆಕ್ಕ ಬಿಡ್ಸಕ್ ಬರಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಕಂಟಿನ್ಯೂಟಿ ಮ್ಯಾಗ ಲೆಕ್ಕ ಬಿಡ್ಸಕ ಬರುದಿಲ್ಲ. ಓಕೆ, ಸೊ ನಂಗೆ ಆನ್ಸರ್ ಏನ್ ಬಂತ? ನಾಟ್ ಡಿಫೈನ್ ಬಂತ. ಸೊ ಅದರ ಅರ್ಥ ಏನು? ನಾಟ್ ಡಿಫೈನ್ ಅಂದ್ರೆ ಲಿಮಿಟ್ ಡಸಂಟ್ ಎಕ್ಸಿಸ್ಟ್. ಓಕೆ, ಲಿಮಿಟ್ ಡಸಂಟ್ ಎಕ್ಸಿಸ್ಟ್. ಸೊ ದಟ್ ಮೀನ್ಸ್ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್ ಅಂತ ಅರ್ಥ. ಸಿ ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಏನಾಯ್ತು? ರಾಂಗ್ ಅಂತ ಅರ್ಥ. ಸೆಕೆಂಡ್ ಸ್ಟೇಟ್ಮೆಂಟ್ ಬರ್ರಿ, ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಸರಿನಾ? ಈಗ ನಮಗೆ ಕಂಟಿನ್ಯೂಟಿ ಡೆಫಿನೇಷನ್ ಏನ್ ಗೊತ್ತೈತಿ? ಎಲ್ ಎಚ್ ಎಲ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್. ಓಕೆ, ಅಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಎಫ್ ಆಫ್ ಎ, ಅಂಡ್ ದಟ್ ಮಸ್ಟ್ ಬಿ ಈಕ್ವಲ್ ಟು ಅ ಡೆಫಿನೆಟ್ ವ್ಯಾಲ್ಯೂ. ಓಕೆ, ದಟ್ ಮಸ್ಟ್ ಬಿ ಈಕ್ವಲ್ ಟು ಅ ಡೆಫಿನೆಟ್ ವ್ಯಾಲ್ಯೂ. ಸಿ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಏನಾಗೈತಿ? ಇನ್ಡೆಫಿನೆಟ್ ವ್ಯಾಲ್ಯೂಸ್ ಬಂದಾವು. ಕರೆಕ್ಟಾ? ಇನ್ಡೆಫಿನೆಟ್ ವ್ಯಾಲ್ಯೂಸ್ ಬರತೈತಿ. ಜೊತೆಗೆ ಎಫ್ ಆಫ್ ಎ ಅಂದ್ರೆ ಐತಿ ಎಫ್ ಆಫ್ 0, ಅದನ್ನ ಆಲ್ರೆಡಿ 0 ಅಂತ ಕೊಟ್ಟಿದ್ದಾನೆ. ಓಕೆ, ಆಲ್ರೆಡಿ ಏನ್ ಕೊಟ್ಟಿದ್ದಾನೆ? 0 ಅಂತ ಕೊಟ್ಟಿದ್ದಾನೆ. ಸಿ ನಮ್ದು ಎಲ್ ಎಚ್ ಎಲ್ ಇಸ್ ನಾಟ್ ಹಿಯರ್ ಇನ್ ದಿಸ್ ಸಮ್, ಅವರ್ ಎಲ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್, ಅಂಡ್ ಅವರ್ ದಿಸ್ ಎಲ್ ಎಚ್ ಎಲ್ ಅಂಡ್ ಆರ್ ಎಚ್ ಎಲ್ they both are not equal to f of 0, hence we can say that this function is not continuous. See, ಸೊ ನಮ್ಗೆ ಎರಡೂ ಸ್ಟೇಟ್ಮೆಂಟ್ ರಾಂಗ್ ಆಗಿರೋದ್ರಿಂದ ನೈದರ್ 1 ನಾಟ್ 2 ಏನಪ್ಪಾ ಇದ್ರ ಸ್ಟೇಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಕರೆಕ್ಟ್ ಅದಾವು. ಓಕೆ, ಎರಡು ಸ್ಟೇಟ್ಮೆಂಟ್ ತಪ್ಪದಾವು ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಬಹುದು. ಥರ್ಡ್ ಸಮ್ ನೋಡ್ರಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಐತಿ, ಸೆಕೆಂಡ್ ಸ್ಟೇಟ್ಮೆಂಟ್ ಐತಿ, ಥರ್ಡ್ ಸ್ಟೇಟ್ಮೆಂಟ್ ಐತಿ. ಓಕೆ, ಏನ್ ಕೇಳಾಗ್ತಾನೆ? ವಿಚ್ ಆಫ್ ದ ಅಬೌವ್ ಆರ್ ಕರೆಕ್ಟ್ ಅಂತ ಕೇಳಾಗ್ತಾನೆ. ಇದ್ರೊಳಗ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವು ಅಂತ ಹೇಳಿ ನೀನು ನೋಡ್ಕೋಬೇಕು. ಸರಿನಾ? ಓಕೆ, 1 by 1 ಸ್ಟಡಿ ಮಾಡ್ಕೊಂತ ಹೋಗೋಣ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ತಗೋರಿ. ಫಸ್ಟ್ ಸ್ಟೇಟ್ಮೆಂಟ್ ಏನೈತಿ? ನೀವು ಆ ಫಂಕ್ಷನ್ ಏನಿದೆ x plus x square ಐತಲ್ಲ, ಇದು ಅಟ್ x equal to 0 ಕಂಟಿನ್ಯೂಸ್ ಐತಿಲ್ಲ ಅಂತೇಳಿ ಹೇಳ್ಬೇಕು. ಸರಿನಾ? ಬಹಳ ಸಿಂಪಲ್ ಐತೆ. ಇದೇನು? ಇದು ಒಂದು ಪಾಲಿನಾಮಿಯಲ್. ಕರೆಕ್ಟಾ? ಆ ಪಾಲಿನಾಮಿಯಲ್ ಆರ್ ಗೋಯಿಂಗ್ ಟು ಬಿ ಕಂಟಿನ್ಯೂಸ್ ಫ್ರಮ್ -∞ ಟು +∞. ಸೊ ದರ್ ಇಸ್ ನಾವೇನು ಥಿಂಕ್ ಮಾಡೋ ಜರುತ್ತಿಲ್ಲ. ಓಕೆನಾ? ನಾವೇನು ಥಿಂಕ್ ಮಾಡೋ ಜರುತ್ತಿಲ್ಲ. ಸೊ ಡೈರೆಕ್ಟ್ ಆಗಿ ಹೇಳ್ಬೋದು, ಎಸ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ x equal to 0. ನಾಟ್ ಓನ್ಲಿ ಅಟ್ x equal to 0, ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ x ವಿಚ್ ಕಮ್ಸ್ ಇನ್ ಬಿಟ್ವೀನ್ -∞ ಟು +∞. ಓಕೆನಾ? ಸರಿ, ಸೆಕೆಂಡ್ ಸ್ಟೇಟ್ಮೆಂಟ್ ತಗೋರಿ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಪ್ರೂವ್ ಆತ. ಸೆಕೆಂಡ್ ಸ್ಟೇಟ್ಮೆಂಟ್ ತಗೋರಿ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಐತಿ x plus cos of 1 by x. ಓಕೆ, ಈಗ ಇದು ಫಂಕ್ಷನ್ ಕಂಟಿನ್ಯೂಸ್ ಆಯ್ತು ಡಿಸ್ಕಂಟಿನ್ಯೂಸ್ ಆಯ್ತು ಅಟ್ x equal to 0 ನೋಡೋಣ. ಸಿ ವಾಟ್ ಈಸ್ x? X is a polynomial, correct? Okay, this x is going to be continuous from -∞ to ∞. Correct? Okay, done pa. Iga cos 1 by x nodri. See, cos 1 by x is not continuous at x equal to 0. ಇದು ನಮ್ ಕ್ಲಿಯರ್ಲಿ ಜಸ್ಟ್ ನಾವ್ ಈಗ ಸಾಲ್ವ್ ಮಾಡಿದ್ವಿ. ಯಾವ ಫಂಕ್ಷನ್ ಸಾಲ್ವ್ ಮಾಡಿದ್ವಿ? ಸೈನ್ ಆಫ್ 1 by x ಸಾಲ್ವ್ ಮಾಡಿದ್ವಲ್ಲ, ಅದೇ ತರ cos 1 by x ಸಹ ಇಟ್ ಈಸ್ ನಾಟ್ ಕಂಟಿನ್ಯೂಸ್ ಅಟ್ x equal to 0. ಓಕೆ, ಇದು ನೆನ್ಪಿಟ್ಕೊಂಡ್ಬಿಟ್ರಿ. ಸರಿನಾ? ಸಿ ನಮ್ಗ ಈಗ ನಮ್ಗೆ ಸಪರೇಟ್ಲಿ ಗೊತ್ತಾಗ್ತದೆ ಇದು ಕಂಟಿನ್ಯೂಸ್ ಐತಿ, ಇದು ಡಿಸ್ಕಂಟಿನ್ಯೂಸ್ ಐತಿ ಅಂತ ಹೇಳಿ. ಸರ್ ಸಪರೇಟ್ಲಿ ಗೊತ್ತಾಗ್ತದೆ. ನಮ್ಗೆ ರೀಸೆಂಟ್ ಆಗಿ ಒಂದು ರೂಲ್ಸ್ ಕಲ್ತಿದ್ವಿ ನಾವು. ಕರೆಕ್ಟಾ? ಏನಂತ ಕಲ್ತಿದ್ವಿ? ಇಫ್ ವಿ ಹ್ಯಾವ್ ಟೂ ಫಂಕ್ಷನ್ f of x and g of x, ಇವೆರಡೂ ಕಂಟಿನ್ಯೂಸ್ ಇದ್ರ ನಮ್ಗೆ ಸಮ್ಮು ಏನಿರ್ತೈತಿ? ಕಂಟಿನ್ಯೂಸ್ ಇರ್ತೈತೆ. ಇನ್ ಕೇಸ್ ಇವು ಎರಡರಾಗ ಒಂದು ಡಿಸ್ಕಂಟಿನ್ಯೂ ಇತ್ತಂದ್ರೆ ಡೆಫಿನೆಟ್ಲಿ ಫಂಕ್ಷನ್ ಏನಿರುತ್ತೆ? ಇದು ಹೋಲ್ ಸಮ್ ಏನಿರ್ತೈತಿ? ಡಿಸ್ಕಂಟಿನ್ಯೂ ಇರ್ತೈತಿ. ಓಕೆ, ಫಾರ್ ದಟ್ ಐ ಕ್ಯಾನ್ ಸೇ ದಟ್ this function is discontinuous at x equal to 0. Yes, this statement is also correct. Okay na? Next bari x square plus cos 1 by x is continuous at x equal to 0 ಅಂತ third statement ಐತಿ. See, ನಾವು ಈಗರೇ ಹೇಳಿದೀವಿ cos 1 by x is not continuous at x equal to 0 ಅಂತ ಹೇಳಿ. Hence the entire statement ಏನಾಗ್ಬಿಡುತ್ತೆ? Yes, it is not ಕಂಟಿನ್ಯೂಸ್. ಬಟ್ ಅವನ್ ಏನ್ ಹೇಳಿದಾನ ಇಲ್ಲಿ? ಕಂಟಿನ್ಯೂಸ್ ಅಂತೇಳಿ ತಪ್ಪು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ. ಓಕೆನಾ? ಸೊ ಈ ಸ್ಟೇಟ್ಮೆಂಟ್ ಏನಾಗತ್ತ? ತಪ್ಪಾಗತ್ತ. ಸೊ ಯಾವ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟ್ ಅದಾವು? 1 and 2 ಅಷ್ಟೇ ಏನದಾವಪ್ಪ ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಕರೆಕ್ಟ್ ಅದಾವ ಅಂತ ಹೇಳಿ ನಾವು ಇಲ್ಲೇ ಡಿಸಿಷನ್ ನ ತಗೋಬಹುದು. ನೆಕ್ಸ್ಟ್ ಸಮ್ ನೋಡ್ರಿ, ದ ವ್ಯಾಲ್ಯೂ ಆಫ್ k
which makes this function a function ಕೊಟ್ಟಿದ್ದಾನ ಒಂದು ಫಂಕ್ಷನ್ ಕೊಟ್ಟಿದ್ದಾನ ಅಂಡ್ ಆ ಫಂಕ್ಷನ್ ಏನೈತಂತ್ರಿ ಕಂಟಿನ್ಯೂಸ್ ಅಟ್ x equal to 0 ಐತಂತ ಓಕೆ ಈ ಗಿವನ್ ಏನೈತಿ ಫಸ್ಟ್ ಓಕೆ ಗಿವನ್ ಏನೈತಿ ಬರ್ಕೋಬೇಕು ನೋಡ್ರಿ ಈ ಸಮ್ನ ಎಲ್ಲಿ ಕೇಳಿದಾನೆ 2019 NDA ಎಕ್ಸಾಮ್ ರೀಸೆಂಟ್ ಆಗಿ ಕೇಳ್ಕೊಂಡಿದ್ದಾನೆ ಓಕೆ ವೆರಿ ಈಸಿ ಸಮ್ ಐತಿ ನೋಡ್ರಿ ಇಲ್ಲಿ ಓಕೆ ಗಿವನ್ ಏನೈತಿ ಫಂಕ್ಷನ್ ಫಸ್ಟ್ ಏನಂತ ಹೇಳ್ತಾನ ಕಂಟಿನ್ಯೂಸ್ ಐತಿ ಅಂತ ಹೇಳ್ತಾನ ಫಂಕ್ಷನ್ ಏನೈತಿ ಕಂಟಿನ್ಯೂಸ್ ಅಟ್ x equal to 0 ಐತಿ ಅಂತ ಹೇಳ್ತಾನ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ LHL is equals to RHL okay that is equals to f of 0 ಅಂದಂಗ okay ಇದರ ಅರ್ಥ ಏನ the function is continuous at x equal to 0 ಅಂದ್ರೆ LHL is equal to RHL ಐತಿ RHL equal to f of 0 ಐತಿ ಅಂತ ಹೇಳ್ದಂಗ okay done okay ನೆಕ್ಸ್ಟ್ ಏನ್ ಹೇಳ್ದ ಡೇಟಾ ಒಳಗೆ ನೋಡ್ರಿ at x equal to 0 the value of the function is k ಅಂತ ಹೇಳ್ತಾನೆ ಅದರ ಅರ್ಥ ಏನು f of 0 ಏನಾಗ್ಬಿಡುತ್ತೆ ಈಗ ನಮ್ದು f of 0 ಏನಾಗ್ಬಿಡುತ್ತೆ k ಆಗ್ಬಿಡುತ್ತೆ ಓಕೆ ಸರಿ k ಆತ ದೆನ್ LHL RHL ಏನಾಕೈತಿ LHL RHL ಏನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಗೊತ್ತೈತಿ ನಾನು ಎರಡು ಕಂಬೈನ್ ಮಾಡಿ ಬರ್ತೀನಿ ಅಂದ್ರ ಓಕೆ ಹೆಂಗ್ ಕಾಣ್ತದ ಹಿಂಗ ಕಾಣ್ತೈತಿ ಓಕೆ isn't it ಸರಿ ಈಗ f of x ಅಂದ್ರೆ ಏನು f of x ಅಂದ್ರೆ sin x ಓಕೆ ಜಸ್ಟ್ sin x ತಗೋರಿ ಓಕೆ tends to 0 sin x ತಗೋರಿ that is equal to 0 just put sorry this is not 0 ಏನೈತಲ್ಲೇ ಬಾಜು k ಐತಿ okay is equals to k okay so ಈ ವ್ಯಾಲ್ಯೂ ಈ 0 ವ್ಯಾಲ್ಯೂ ಏನಪ್ಪಾ ಇದ್ರೊಳಗೆ ಹಾಕ್ಬಿಡ್ರಿ ಏನಾಗುತ್ತೆ ಅವಾಗ ನಿಮ್ಗೆ sin 0 ಬರ್ತೈತಿ sin 0 equals to k ಅಂತ ಆಕೈತಿ ಓಕೆ k ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅವಾಗ 0 ಆಗುತ್ತಾ ಕರೆಕ್ಟ್ ಆಪ್ಷನ್ ಎಷ್ಟು ಆಪ್ಷನ್ ಡಿ is right answer for this question let's move to the next one okay ಈ ಸಮ್ ನೋಡ್ರಿ for what value of similarly ಇಲ್ಲಿ ಏನ್ ಮಾಡ್ಬೇಕು ನೀವು k ವ್ಯಾಲ್ಯೂನ ಕಂಡುಹಿಡಿಬೇಕು ಬಟ್ ಇಲ್ಲೇ ಆಗಲಿ ಹಂಗ LHL ಮತ್ತು RHL ಎರಡು ಸೇಮ್ ಇಲ್ಲ ಒಂದ್ ಸ್ವಲ್ಪ ಬೇರೆ ಐತಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟ ನಾವು ಸರಿನಾ ಓಕೆ ಸಮಿಗೆ ಬರೋಣ ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ದಿಸ್ ಫಂಕ್ಷನ್ ವಿಚ್ ಈಸ್ ಕಂಟಿನ್ಯೂಸ್ ಅಷ್ಟೇ ಹೇಳ್ದಾನ ಸರಿನಾ ಸರಿ ನನಗೆ ಫಸ್ಟ್ ಕಂಟಿನ್ಯೂಸ್ ಅಂದ್ಕೊಳ್ಳಿ ನಾ ಏನ್ ಬರ್ಕೋತೀನಿ ಫಂಕ್ಷನ್ ಕಂಟಿನ್ಯೂಸ್ ಅಂದ್ಕೊಳ್ಳೇನ ಬರ್ಕೋಬೇಕು LHL is equals to RHL and that is equals to f of 0 ಯಾಕಂದ್ರೆ ನೀನು at x equal to 0 ಕಂಡುಹಿಡಿಯಬೇಕು ಸೊ ಅದಕ್ಕೆ f of 0 ಸರಿ LHL ಅಂದ್ರೆ ಯಾವುದು ಸಿ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ LHL ಮೀನಿಂಗ್ ತಿಳಿಸುವಾಗ ಆಲ್ರೆಡಿ ಹೇಳಿದ್ದೀನಿ LHL is something you are finding the continuity of the function for the values which are less than a ಇಲ್ಲಿ a ಅಂದ್ರೆ ಎಷ್ಟು ಐತಪ್ಪ ನಮ್ಗೆ a ಅಂದ್ರೆ 0 ಐತಿ ಕರೆಕ್ಟಾ less than ಅಂದ್ರೆ for the values which are less than 0 ಅಂದ್ರೆ ನೋಡ್ರಿ ಯಾವ್ದೈತಿ ಫಂಕ್ಷನ್ ಇದೈತಿ 2x plus 1/4 ಕರೆಕ್ಟಾ ಸೊ ನಾನು ಬರಿತೀನಿ ಈಗ ಓಕೆ ಲಿಮಿಟ್ as x tends to 0 minus 2x plus 1/4 equals to f of 0 ಅಂತ ಬರಿತೀನಿ ಓಕೆ ಈಗ ನೋಡ್ರಿ f of 0 ಅಂದ್ರೆ ಏನು k ಈಗ ಈ ವ್ಯಾಲ್ಯೂ ಇದ್ರ 0 ಇದ್ರಾಗ ಹಾಕ್ರಿ ಏನ್ ಬರ್ತೈತಿ 1/4 ಸೊ k ವ್ಯಾಲ್ಯೂ ಎಷ್ಟು ಬಂತು 1/4 ಆನ್ಸರ್ ಎಷ್ಟು ನಮ್ದು 1/4 ಖಲಾಸ್ ಆನ್ಸರ್ ಮುಗಿದೋದು ನೋಡ್ರಿ ಇದನ್ನ 2019 ಕೇಳೋಣ ಸಿ ಎಷ್ಟು ಈಸಿ ಮುಗಿತು ಹೇಳ್ರಿ ಜಸ್ಟ್ ಹಾರ್ಡ್ಲಿ ಒಂದು 20 ರಿಂದ 30 ಸೆಕೆಂಡ್ ಒಳಗೆ ಲೆಕ್ಕ ಮುಗಿದೋಯ್ತು ಕರೆಕ್ಟಾ ಓಕೆ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸಮ್ ಓಕೆ ಈ ಸಮ್ ನೋಡ್ರಿ ಈ ಸಮ್ ಬಹಳ ಇಂಪಾರ್ಟೆಂಟ್ ಐತಿ ಸ್ವಲ್ಪ ನಿಮ್ಗೆ ಈ ಸಮ್ ಏನಪ್ಪಾ ಅಂತ ಹೇಳಿದ್ರೆ ಲೆಂದಿ ಅನಿಸ್ತೈತಿ ಬಟ್ ಸೇಮ್ ಕಾನ್ಸೆಪ್ಟ್ ಆಗಲಿದಿತ್ತಲ್ಲ ಅದೇ ಕಾನ್ಸೆಪ್ಟ್ ಈ ಲೆಕ್ಕದೊಳಗ ಐತಿ ಸರಿನಾ ಓಕೆ ಬಿಡಿಸೋಣ ಗಿವನ್ ಫಂಕ್ಷನ್ f of x ಒಂದು ಫಂಕ್ಷನ್ ಕೊಟ್ಟಿದ್ದಾನ ಈ ತರ ಓಕೆ ಈಸ್ ಕಂಟಿನ್ಯೂಸ್ ಅಟ್ x equal to 0 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಹೇಳತಾನ ವೆರಿ ಸಿಂಪಲ್ ಅದೇ ಲೆಕ್ಕನ ಹೇಳಿದಾನ ಸಿಮಿಲರ್ಲಿ ಓಕೆ ನಾನು ಮಾಡ್ತೀನಿ ನೋಡ್ರಿ ಫಸ್ಟ್ ಕಂಟಿನ್ಯೂಸ್ ಅಂತ ಬಂದ ತಕ್ಷಣ ಏನ್ ಮಾಡ್ಬೇಕು ನಾವು LHL is equals to RHL ಅಂತ ಬರಿಬೇಕು and that is equals to f of a ಅಂತ ಬರಿಬೇಕು ಸರಿನಾ ಸೊ ಈಗ a ಅಂದ್ರೆ ಎಷ್ಟೈತಿ ನಮ್ಗೆ a is equals to 0 ಅಂತ ಐತಿ ಕರೆಕ್ಟ್ a ಅಂದ್ರೆ ಎಷ್ಟೈತಿ a is equals to 0 ಐತಿ ಸೊ LHL RHL ಎಲ್ಲ ಐತಿ ನೋಡ್ರಿ LHL RHL ಅಂದ್ರೆ ಏನು ಓಕೆ the values LHL ಅಂದ್ರೆ values which are okay less than a and the value ಇಲ್ಲಿ RHL ಅಂದ್ರೆ the values which are greater than a ಕರೆಕ್ಟಾ ಸೊ ಈ ಟೈಪ್ ಸೆಟ್ ಆಗುವಂತ ಫಂಕ್ಷನ್ ಎಲ್ಲೈತಿ ಇಲ್ಲೈತಿ ಯಾಕಂದ್ರೆ at x is not equal to 0 ಅಂದ್ರೆ ಇದರ ಅರ್ಥ ಏನು x may be greater than 0 or x may be less than 0 ಅಂದಂಗ ಸರಿನಾ ಸೊ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಇವಾಗ ಲಿಮಿಟ್ ನ as x tends to 0 ಅಂತ ತಗೊಂಡು ಓಕೆ 1 minus cos kx divided by okay x sin x that is equal to okay
ಎಫ್ ಆಫ್ ಎ ಅಂದ್ರೆ ಎಷ್ಟೈತಿ ನೋಡ್ರಿ, ಎಫ್ ಆಫ್ ಎ ಸಲ 1/2 ಐತಿ. ಎಫ್ ಆಫ್ ಎ ಎಷ್ಟೈತಿ 1/2 ಐತಿ. 1/2 ಬರ್ತೀನಿ. ಜಸ್ಟ್ ಇದ್ರ ಲಿಮಿಟ್ ಸಾಲ್ವ್ ಮಾಡ್ರಿ, ನಿಮ್ಗೆ ಏನ್ ಬರ್ತಾ ಆನ್ಸರ್ ಬರ್ತೈತಿ. ನಾ ಏನ್ ಮಾಡ್ತೀನಿ ಈಗ ನಿಮ್ಗೆ ಇದನ್ನ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಯಾಕೆ ಗೊತ್ತಾ, ದಿಸ್ ಇಸ್ ವೆರಿ ಸಿಂಪಲ್. ನಾನು ಇದನ್ನ ಫಸ್ಟ್ ವಿಡಿಯೋಸ್ ಒಳಗೆ ಹೇಳಿದೀನಿ, ಸರಿನಾ. ನಿಮ್ಗೆ ಇಲ್ಲಿ ಕೆ ವ್ಯಾಲ್ಯೂ ಬೇಕಂದ್ರ ಜಸ್ಟ್ ಅಪ್ಲೈ ಎಲ್ ಹಾಪಿಟಲ್ ರೂಲ್. ಓಕೆ, ಜಸ್ಟ್ ಅಪ್ಲೈ ಎಲ್ ಹಾಪಿಟಲ್ ರೂಲ್. ಅದು 2 ಸರಿ ಅಪ್ಲೈ ಮಾಡ್ರಿ, ಅವಾಗ ನಿಮ್ಗೆ ಕೆ ವ್ಯಾಲ್ಯೂ ಬಂದ್ ಹೋಗ್ತೈತಿ, ಸರಿನಾ. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸಮ್. ಓಕೆ, ನೆಕ್ಸ್ಟ್ ಈ ಸಮ್ ನೋಡ್ರಿ. ಈ ಸಮ್ ಭಾಳ ಐತಿ, ಸಿಮಿಲರ್ ಸಮ್ ಐತಿ. ಓಕೆ, ಮತ್ತು ಏನ್ ಹೇಳತ್ತನಪ್ಪ ಅಂತ ಹೇಳಿದ್ರೆ, ಒಂದು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನ, ಕ್ಲಿಯರ್ ಆಗಿ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನ, ಆ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳ್ತಾನ. ಓಕೆ, ನಿಮ್ಗೆ ಏನ್ ಕೇಳಿದಾನ, ಫೈಂಡ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ 0 ಅಂತ ಕೇಳ್ತಾನ. ಓಕೆ, ನಾನು ಬಂದ ತಕ್ಷಣ ಏನ್ ಮಾಡ್ಬೇಕು, ಡೇಟಾ ಏನ್ ಕೊಟ್ಟಿದ್ದಾನ ಅದು ಬರ್ಕೋತೀನಿ, ಸೀದಾ ಬರ್ಕೋತೀನಿ ನೋಡಿ. ಡೇಟಾ ಏನ್ ಕೊಟ್ಟಿದ್ದಾನ, ಕಂಟಿನ್ಯೂಸ್ ಐತೆ ಅಂತಾರೆ, ಏನ್ ಪಾರ್ಥ ಎಲ್ ಎಚ್ ಎಲ್ ಇಸ್ಕೊಲ್ ಟು ಆರ್ ಎಚ್ ಎಲ್ and that is equals to f of 0. ಕರೆಕ್ಟ್. ಆ ಡೇಟಾ ಅಂತ ಎಷ್ಟು ಕೊಟ್ಟಿದ್ದಾನೆ. ಸರಿ, ನಾ ಡೇಟಾನ ಇನ್ನೊಂದ್ಸಲ ರೀರೈಟ್ ಮಾಡ್ಕೋತೀನಿ. ಎಲ್ ಎಚ್ ಎಲ್ ಅಂದ್ರೆ ಹೆಂಗ್ ಬರ್ಕೋಬಹುದು, ಲಿಮಿಟ್ as x tends to 0 minus, ಓಕೆ, ಅದು ಎಫ್ ಆಫ್ ಎಕ್ಸ್ ಹೆಂಗೈತಿ ಹಂಗೆ ಬರ್ಕೋತೀನಿ. ಓಕೆ, ದಟ್ ಇಸ್ ಈಕ್ವಲ್ ಟು ಲಿಮಿಟ್ as x tends to o ಪ್ಲಸ್ ಆರ್ ಎಚ್ ಎಲ್ ಅಂದ್ರೆ ಕರೆಕ್ಟಾ ಎಫ್ ಆಫ್ ಎಕ್ಸ್. ಕರೆಕ್ಟ್, ನಾನು ಹಿಂಗ ಬರ್ಕೋಬಹುದು. ಸಿ, ನಾ ಇವೆರಡನ್ನೂ ಕಂಬೈನ್ ಮಾಡಿ ಈ ತರ ಬರ್ಕೋಬಹುದು. ಓಕೆ, ಎಫ್ ಆಫ್ 0 is equals to ಲಿಮಿಟ್ ಆಫ್, ಓಕೆ, 2x, f of x ಅಂದ್ರೆ ಏನೈತೆ ಅದು ಬರ್ದು ಬಿಡ್ತೀನಿ, sin inverse of x divided by 2 times of x plus tan inverse of x as x tends to 0. ಕರೆಕ್ಟಾ, ಇದನ್ನ ಈ ತರ ಬರ್ಕೋಬೋದಾ. ಓಕೆ, ಭಾಳ ಸಿಂಪಲ್ ಐತಿ. ಇದನ್ನ ನಾವೀಗ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನ ಬಂದ್ಬಿಡ್ತೈತಿ. ಸಿ, ನಮ್ಗೆ ಲಿಮಿಟ್ ಯಾವಾಗ್ಲೂ ಹೀಗೆ ಕೊಟ್ಟಾಗ ಹೆಂಗ್ ಮಾಡ್ಬೇಕಾ, ಸಿ ನಾ ಆಲ್ರೆಡಿ ಕಳಿಸಿದ್ರಿ ನಿಮ್ಗೆ ಸ್ಟೆಪ್, 2 ಸ್ಟೆಪ್ ಅದಾವು. ಸೊ 2 ಸ್ಟೆಪ್ ನ ಫಾಲೋ ಮಾಡಿದ್ರೆ ನೀವು ಲಿಮಿಟ್ ಪ್ರಾಬ್ಲಮ್ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಜಸ್ಟ್ ನಿಮ್ಗೆ ಲಿಮಿಟ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರಾಗತ್ತಿಲ್ಲ ಅಂದ್ರೆ ಜಸ್ಟ್ ಗೋ ಬ್ಯಾಕ್ ಟು ಮೈ ಫಸ್ಟ್ ವಿಡಿಯೋ. ಓಕೆ, ದೆನ್ ವಾಚ್ ದೆಮ್ ಅಂಡ್ ಕಮ್ ಬ್ಯಾಕ್ ಹಿಯರ್ ಅಂಡ್ ಸಾಲ್ವ್ ದೆಮ್, ಸರಿನಾ. ಓಕೆ, ಸಿ, ಈಗ ನಾನು ಇದಕ್ಕೆ ಏನ್ ಮಾಡ್ಬೋದು, ಎಲ್ ಹಾಪಿಟಲ್ ರೂಲ್ ನ ಅಪ್ಲೈ ಮಾಡ್ಬೋದು. ಜಸ್ಟ್ ಅಪ್ಲೈ ಮಾಡ್ರಿ ಎಲ್ ಹಾಪಿಟಲ್ ರೂಲ್. ಇದಕ್ಕೆ ಏನಾಗುತ್ತೆ ನೋಡ್ರಿ, differentiate numerator separately and denominator separately. Okay, ಯಾಕಂದ್ರೆ 0/0 ಫಾರ್ಮ್ ನಾಗೈತಿ. ಕರೆಕ್ಟಾ, ಸೊ ಐ ಕ್ಯಾನ್ ಅಪ್ಲೈ ಎಲ್ ಹಾಪಿಟಲ್ ರೂಲ್. 2x ಡಿಫರೆನ್ಸಿಯೇಷನ್ ಏನಾಗುತ್ತೆ 2 ಆಗುತ್ತೆ, ಮೈನಸ್ sin x ಡಿಫರೆನ್ಸಿಯೇಷನ್ ಏನಾಗುತ್ತೆ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ, ಕರೆಕ್ಟ್ ಹೌದಿಲ್ಲ. ಓಕೆ, ದೆನ್ ಡಿವೈಡೆಡ್ ಬೈ, ಓಕೆ, 2x ಡಿಫರೆನ್ಸಿಯೇಷನ್ ಆಗುತ್ತೆ 2 ಆಗುತ್ತೆ. ಓಕೆ, ಪ್ಲಸ್ ಮತ್ತೆ tan ಇನ್ವರ್ಸ್ ಆಫ್ ಎಕ್ಸ್ ಡಿಫರೆನ್ಸಿಯೇಷನ್ ಆಗುತ್ತೆ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಸರಿನಾ. ಯು ಜಸ್ಟ್ ನೌ ವಾಟ್ ಯು ಹ್ಯಾವ್ ಟು ಡೂ, ಯು ಜಸ್ಟ್ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು 0 ಇನ್ ದಿಸ್ ಇಕ್ವೇಶನ್. ಓಕೆ, ಯು ವಿಲ್ ಗೆಟ್ ಎಫ್ ಆಫ್ 0 is equals to 1/3, ಸರಿನಾ. ಸೊ ವಿ ಹ್ಯಾವ್ ದಿಸ್ ಇನ್ ಅವರ್ ಸೆಕೆಂಡ್ ಆಪ್ಷನ್ 1/3. ಖಲಾಸ್, ಮುಗಿದೋತ್ ಲೆಕ್ಕ. ಓಕೆ, ಈ ಸಮ್ ನೋಡ್ರಿ ಭಾಳ ಸಿಂಪಲ್ ಐತಿ. ಸೇಮ್ ಸಮ್, ಸೇಮ್ ಕೈಂಡ್ ಆಫ್ ಸಮ್, ಬಟ್ ಏನು ನಂಬರ್ಸ್ ಮತ್ತೆ ಈಕ್ವೇಶನ್ಸ್ ಅಷ್ಟ ಬೇರೆ ಮಾಡಿದಾನ, ಸರಿನಾ. ಸಿ, ಹಿ ಹ್ಯಾಸ್ ಗಿವನ್ ಒನ್ ಎಫ್ ಆಫ್ ಎಕ್ಸ್. ಓಕೆ, ಅಂಡ್ ಹಿ ಸೇಸ್ ದಟ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್ ಅಟ್ x equal to 3. ದೆನ್ ಈ ತರಗಿನದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ಕೇಳ್ತಿದಾನ. ಇಂಡೈರೆಕ್ಟ್ ಆಗಿ ನಿಮ್ಗೆ ಏನ್ ಕೇಳ್ತಿದಾನ ಅಂದ್ರೆ, ಅವ ಹಿ ಇಸ್ ಆಸ್ಕಿಂಗ್ ಯು ಟು ಫೈಂಡ್ ಎಫ್ ಆಫ್ 3. ಓಕೆ, ಈ ತರಗಲ್ಲಿ ಯಾವ್ದು ಕರೆಕ್ಟ್ ಅಂತಂದ್ರ ಎಫ್ ಆಫ್ 3 ಎಷ್ಟು ಅಂತ ಕನೆಕ್ಟ್ ಬಿಟ್ರೆ ಸಾಕು, ನಿಮ್ಗೆ ಆನ್ಸರ್ ಗೊತ್ತಾಗ್ಬಿಡ್ತೈತಿ. ಸಿ, ನಾವು ಫಸ್ಟ್ ಲೆಕ್ಕ ಕೊಟ್ಟ ತಕ್ಷಣ ಏನ್ ಮಾಡ್ಬೇಕಪ್ಪ, ಡೇಟಾ ಬರ್ಕೋಬೇಕು. ಫಂಕ್ಷನ್ ಕಂಟಿನ್ಯೂಸ್ ಐತಿ ಅಂದ ತಕ್ಷಣ ನಾನೇನ್ ಬರ್ಕೋಬಹುದು. ಓಕೆ, ಸಿಮಿಲರ್ ರಿಪೀಟ್ ಮಾಡ್ರಿ ರೂಲ್ಸ್ ನ. ಎಲ್ ಎಚ್ ಎಲ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಅಂಡ್ ದಟ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎ. ಎಫ್ ಆಫ್ ಎ ಎಷ್ಟೈತಪ್ಪ ಇವಾಗ, ಎ ಈಕ್ವಲ್ ಟು 3 ಐತಿ. ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಎಫ್ ಆಫ್ 3. ಓಕೆ, ಸೊ ಎಫ್ ಆಫ್ 3 is equals to ಎಲ್ ಎಚ್ ಎಲ್ ಮತ್ತು ಆರ್ ಎಚ್ ಎಲ್ ಅಂದ್ರೆ ಏನ್ ಬರ್ಕೋಬಹುದು, ನಾನು ಇದ್ರದ್ದು ಲಿಮಿಟ್ ಅಂತ ಬರ್ಕೊಂಡ್ಬಿಟ್ರ. ಓಕೆ, ಮುಗಿದೋತ್ತು ಆನ್ಸರ್. ಆಸ್ ಎಕ್ಸ್ ಟೆಂಡ್ಸ್ ಟು 3, ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 9 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 3. ಓಕೆ, ಜಸ್ಟ್ ಎಫ್ ಆಫ್ 3 ಕಂಡಿಡಿರಿ, ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತಿದ್ರು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ, ಯಾವ ಸ್ಟೇಟ್ಮೆಂಟ್ ತಪ್ಪೈತಿ ಅಂತ ಹೇಳಿ, ಸರಿನಾ. ಜಸ್ಟ್ ಡಿಫ್ರೆನ್ಶಿಯೇಟ್ ಮಾಡ್ರಿ, ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡ್ರಿ, ಯಾಕಂದ್ರೆ ಈ ಫಾರ್ಮ್ 0/0 ಫಾರ್ಮ್ ಬರತೈತಿ. ಸೊ ಐ ಕ್ಯಾನ್ ಅಪ್ಲೈ ಎಲ್ ಹಾಪಿಟಲ್ ರೂಲ್. ಹೆನ್ಸ್, ಓಕೆ, ಹೆನ್ಸ್ ಲಿಮಿಟ್ as x tends to 3. ಓಕೆ, ಫಸ್ಟ್ ನ್ಯೂಮರೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ರಿ, 2x ಆಗುತ್ತೆ ಡಿವೈಡ್ ಬೈ 2x ಮೈನಸ್ 2. ಕರೆಕ್ಟಾ. ನಾವ್ ಯು ಪುಟ್ ದ ವ್ಯಾಲ್ಯೂ ಆಫ್ 3 ಇನ್ ದಿಸ್, ಏನಾಗುತ್ತೆ ನೋಡ್ರಿ ಹಾಕಿದಾಗ 2 3 ಡಿವೈಡೆಡ್ ಬೈ, ಓಕೆ, 2 into 3 minus 2, that is 6 divided by 4, that is equals to 1.5. correct. So f of 3 ಎಷ್ಟು ಬಂತು ನನಗೆ 1.5 ಬಂತು. So option B is right answer.
ಗೊತ್ತಾತ ನಿಮ್ಗೆ ಹೆಂಗ್ ಮಾಡ್ಬೇಕಂತ ಹೇಳಿ. ಓಕೆ, ನಿಮ್ಗೆ ಎಲ್ ಹಾಪಿಟಲ್ ರೂಲ್ ಬರಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಕಂಟಿನ್ಯೂಟಿ ಲೆಕ್ಕ ಬಿಡ್ಸಕ ಬರೋದಿಲ್ಲ. ಜೊತೆಗೆ ನಿಮ್ಗೆ ಆಮೇಲೆ ಕಾನ್ಸೆಪ್ಟ್ ಕಂಟಿನ್ಯೂಟಿ ಕಾನ್ಸೆಪ್ಟ್ ಗೊತ್ತಿರಲೇಬೇಕಾಗುತ್ತೆ. ಫಾರ್ ದಟ್ ನೀವು ಈ ವಿಡಿಯೋದ ಫಸ್ಟ್ ಪಾರ್ಟ್ ಏನೈತಲ್ಲ ಅದು ನೀವು ಕೇಳಲೇಬೇಕಾಗತ್ತ. ಸರಿನಾ? ಓಕೆ ಓಕೆ. ಸೊ ಲಾಸ್ಟ್ ಸಮ್ ಇದನ್ನ ನೀವು ಹೋಮ್ವರ್ಕ್ ಅಂತ ತಗೋರಿ. ಇದು ಬಂದಂತ ಆನ್ಸರ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆನ್ಲೈನ್ ಮಾಕ್ ಟೆಸ್ಟ್, ಡೈಲಿ ಕರೆಂಟ್ ಅಫೇರ್ಸ್ ಹಾಗೂ ಡಿಫೆನ್ಸ್ ನೋಟಿಫಿಕೇಷನ್ಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ www.braveheartsdefenseacademy.com ವೆಬ್ಸೈಟ್ಗೆ ಲಾಗ್ ಆನ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಫೀಸರ್ ಲೆವೆಲ್, ನಾನ್ ಆಫೀಸರ್ ಲೆವೆಲ್ ಹಾಗೂ SSB ಕೋಚಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. ಬ್ರೇವ್ ಹಾರ್ಟ್ಸ್ ಡಿಫೆನ್ಸ್ ಅಕಾಡೆಮಿ, ಬೈಲೊಂಗಲ್, KRCS ಕಾಲೇಜ್ ಕ್ಯಾಂಪಸ್, ಬೆಳಗಾವಿ ರೋಡ್, ಬೈಲೊಂಗಲ್.